ಪೋಷಕರು ಮಕ್ಕಳಿಗೆ ಯಾವ ರೀತಿಯಾಗಿ ಅವರು ನಡ್ಕೊಬೇಕು ಮಕ್ಕಳ ಜೊತೆ. ಸೊ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದು ಇಷ್ಟಪಡ್ತೀನಿ. ಮಕ್ಕಳು ಪರೀಕ್ಷೆ ಬರೆಯೋ ಸಮಯದಲ್ಲಿ ಪೋಷಕರು ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಸೃಷ್ಟಿಸ್ಬೇಕಂತ ನೀವು ಹೇಳ್ತೀರಾ? ತಂದೆ ತಾಯಿ ಮಾಡಬೇಕಾದ ಕೆಲಸ ಇಷ್ಟೇ. ತನ್ನ ಸ್ಟ್ರೆಸ್ಫುಲ್ ಟೈಮ್ನ ಮಧ್ಯೆ ಮನೆಗೆ ಬಂದಾಗ ತಂದೆಯ ಜವಾಬ್ದಾರಿ ಅಂತ ಒಂದಿರುತ್ತಲ್ವ, ಅದನ್ನು ಮಾಡಬೇಕು ಅಂತ ನಾ ಹೇಳೋದು. ತಾಯಿಯ ಜವಾಬ್ದಾರಿ ಅಂತ ಅಷ್ಟನ್ನು ಮಾಡಿದ್ರೆ ಸಾಕು. ನೀವು ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ಬಂದು ನನಗೆ ಪುರ್ಸೋತಿಲ್ಲ ಅಂತ ಹೇಳಿ ಆ ಮಗುವನ್ನು ನೀವು ಅದೇ ಥರ ಹ್ಯಾಂಡಲ್ ಮಾಡಿ ಹೋದಿದ್ರೆ ಆ ಮಗುವಿನ ಮೊರೈಲ್ ಖಂಡಿತ ಕಡಿಮೆ ಆಗುತ್ತೆ. ನೀವೆಷ್ಟೇ ಬ್ಯುಸಿ ಇರಿ, ಇವತ್ತು ನಿಮ್ಮ ಹತ್ರ ಬೇಕಾದಷ್ಟು ಟೆಕ್ನಾಲಜಿ ಇದೆ, ನೀವು ದೂರದಲ್ಲೇ ಇರಿ, ಒಂದು 10 ನಿಮಿಷ ಮಾತಾಡಿದ್ರೆ ಆ ಮಗು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯು ರೂಢಿಸ್ಕೋಬೇಕು. ಮಗು ನಮ್ಮದೇ ಅಲ್ವಾ, ಹಾಗಾಗಿ ಆ ಮಗುವಿಗೆ ನಮ್ಮ ಜವಾಬ್ದಾರಿಯನ್ನು ನಾವು ಕೊಡಬೇಕು. ಮತ್ತು ಈ ಅಪ್ಪ ಅಮ್ಮ ಮಾಡೋ ಇನ್ನೊಂದು ಕೆಲಸ ಏನು ಅಂದರೆ, ಆ ಮಗು ನೋಡು ಅವನಷ್ಟು ಮಾರ್ಕ್ಸ್ ತೊಗೋತಾ ಇದ್ದಾನೆ, ನಿಂದೇ ಸ್ಕೂಲಲ್ಲಿದ್ದಾನೆ, ಅವ್ರ ಮನೇಲಿ ಇಷ್ಟೊಂದು ಎನ್ವೈರ್ನ್ಮೆಂಟ್ ಇಲ್ಲ, ನಿಂಗೆ ಇಷ್ಟು ಫೆಸಿಲಿಟಿ ಕೊಟ್ಟಿದ್ದೀವಿ, ನಿಂಗೇನು ಕಷ್ಟ ಓದೋದಕ್ಕೆ. ಇದೇ ಥರ ನೀವು ಮಾತಾಡ್ತಾ ಬದಲು ಆ ಮಗುಗೆ ಏನು ಕಷ್ಟ ಆಗ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸೊಲ್ಯೂಷನ್ ಸಿಗುತ್ತೆ. ಮತ್ತು ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಸ್ ಆಗೋಕ್ಕಾಗಲ್ಲಮ್ಮ, ಎಲ್ಲರೂ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಗೆ ಅರ್ಥ ಆಗಬೇಕಷ್ಟೆ. ಇಂಥ ಒಂದು ಭಾವನೆ ಪ್ರತಿಯೊಂದು ಪೋಷಕರಲ್ಲಿ ಇರಬೇಕು. ನಾವು ತಿಳ್ಕೊಬೇಕಾದ ಒಂದು ಸತ್ಯ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಈಗ ನನಗೆ ಏನು ಎಬಿಲಿಟಿ ಇದೆಯೋ ನನ್ನ ಮಗುನಲ್ಲಿ ಅದೇ ಇರುತ್ತೆ, ಯಾಕೆಂದ್ರೆ ನನ್ನದೇ ಜೀನ್ ಸರಿತಾ ಇರುತ್ತೆ. ನಾನು 60% 65% ಸ್ಕೋರರ್ ಆದರೆ ನನ್ನ ಮಗು ನೊಬೆಲ್ laureate ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ಮಗುವಿನಲ್ಲಿ ಅದೇ ಎಬಿಲಿಟೀಸ್ ಇರುತ್ತೆ. ಅವನದ್ರ ಮೇಲೆ ಏನಾದರೂ ವರ್ಕ್ ಮಾಡಿದ್ರೆ ಅದನ್ನು ಪಾಸಿಟಿವ್ ಆಗಿ ಡೆವಲಪ್ ಮಾಡಿಕೊಂಡ್ರೆ ಹಿ ಕ್ಯಾನ್ ಬಿಕಮ್ ಸಮಥಿಂಗ್ ಎಲ್ಸ್. ಅದರ್ವೈಸ್ ಇದೇ ಜೀನ್ಸೇ ಅಲ್ಲ ಹರಿಯೋದು. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಅವರೇ, ನೀವಿಲ್ಲಿರುವುದು ನನಗೆ ತುಂಬ ಸಂತೋಷವಾಗಿದೆ. ನೀವು ಪೂರ್ಣಪ್ರಜ್ಞ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದೆ ಅಂತ ನನಗೆ ತಿಳಿದಿದೆ. ಇನ್ನಷ್ಟು ಮಾಹಿತಿ ನಿಮ್ಮ ಬಗ್ಗೆ ನಮಗೆ ತಿಳಿಸ್ತೀರಾ? ನಮಸ್ಕಾರ, ತುಂಬ ಖುಷಿಯಾಯಿತು ನೀವು ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿರೋದು. ನಾನು ಒಂದು ಸ್ಟೂಡೆಂಟ್ ಲೈಫ್ ಆಗಿ ಶುರು ಮಾಡಿದಂಥವನು ಒಬ್ಬ ಟೀಚರಾಗಿ ಕಂಟಿನ್ಯೂ ಮಾಡಿದೆ. ಸಾಧಾರಣ 28 ವರ್ಷಗಳಿಂದ ಟೀಚಿಂಗ್ ಫೀಲ್ಡಲ್ಲಿದ್ದೀನಿ. ಈಗ ಒಂದು ಸ್ಕೂಲ್ನ ಪ್ರಿನ್ಸಿಪಲ್ ಆಗಿದ್ದೆ, ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಆಗಿ ಬೇರೆ ಬೇರೆ ಪೊಸಿಷನಲ್ಲಿ ಕೆಲಸ ಮಾಡಿ ಈಗ ಡೈರೆಕ್ಟರ್ ಆಗಿದ್ದೀನಿ. ನನ್ನ ಎಜುಕೇಷನ್ ಬಂದು BSc ಬೆಂಗಳೂರಿನಲ್ಲೇ ಮಾಡಿದೆ, ನ್ಯಾಷನಲ್ ಕಾಲೇಜಲ್ಲಿ. ಅದರ ನಂತರ ಪೋಸ್ಟ್ ಗ್ರ್ಯಾಜುಯೇಷನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಮಾಡಿದೆ. ನಂತರ PhDಯನ್ನು ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಸ್ಟನ್ನಲ್ಲಿ ಮಾಡ್ಕೊಂಡು ಬಂದೆ. ಇದು ನನ್ನ ಸಣ್ಣದಾದಂಥ ಒಂದು ಪರಿಚಯ. ಬಟ್ ಎಜುಕೇಷನ್ ಫೀಲ್ಡ್ ಅನ್ನೋದು ನನ್ನ ಫೀಲ್ಡು. ತುಂಬ ವರ್ಕ್ ಮಾಡ್ತಾಯಿದ್ದೀವಿ. ಸಣ್ಣ ಮಕ್ಕಳಿಂದ ಹಿಡಿದು ಕಾಲೇಜ್ ಮಕ್ಕಳವರೆಗೂ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಪ್ಲೇಸ್ಮೆಂಟ್ಸ್ ಆಗಲಿ, ಅವ್ರಿಗೆ ಪ್ರೊಫೆಷ್ನಲ್ ಕರಿಯರ್ ಆಗಲಿ, ಈ ಥರ ತೊಂದರೆಗಳು ಬಂದಾಗ ಅವ್ರ ಜೊತೆ ನಿಲ್ಲೋದಾಗಲಿ, ಇದೆಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾಯಿದ್ದೀವಿ. ಎಕ್ಸಾಮಿನೇಷನ್ ಅನ್ನುವಂಥದ್ದು ದೊಡ್ಡ ಚಾಲೆಂಜ್. ಅದು ಎಲ್ಲ ಮಟ್ಟದಲ್ಲೂ ಇದೆ. LKG ಮಗುವಿನಿಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಟ್ಸ್ವರೆಗೂ ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡೋದೇ ಈಗ ಒಂದು ದೊಡ್ಡ ಚಾಲೆಂಜ್. ದಟ್ಸ್ ಮೈ ಬ್ರೀಫ್. ತುಂಬ ಸಂತೋಷವಾಗಿದೆ ಸರ್ ನೀವಿಲ್ಲಿರುವುದು. ಈಗ ಪರೀಕ್ಷೆಗಳು ಮಕ್ಕಳಿಗೆ ಮಾತ್ರ ಅಲ್ಲ, ಅದು ಪೋಷಕರಿಗೂ ಕೂಡ ಅದು ಒತ್ತಡದ ಸಮಯ ಎಂದು ನಾವು ಇಂದಿನ ದಿನಗಳಲ್ಲಿ ನಾವು ನೋಡ್ತೀವಿ. ಮಕ್ಕಳಿಗೆ ನಾವು ಇಂತಹ ಒಂದು ಸಮಯದಲ್ಲಿ ಅವ್ರಿಗೆ ಹೇಗೆ ಬೆಂಬಲ ನೀಡುವುದು ಮತ್ತು ಯಾವ ರೀತಿ ಅವ್ರಿಗೆ ಪ್ರೋತ್ಸಾಹ ನೀಡುವುದೆಂಬುದು ನಮಗೆ ತುಂಬ ಪ್ರಾಮುಖ್ಯವಾದದ್ದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಮ್ಮ ಆಲೋಚನೆಗಳು ಬೇರೆ ರೀತಿಯಾಗಿದೆ, ಅವರ ಪರಿಸ್ಥಿತಿಗಳು ಬೇರೆ ರೀತಿಯಾಗಿದೆ. ಮನೆಯಲ್ಲಿ ಒತ್ತಡ, ಈ ಕಡೆ ಓದಬೇಕು, ಈ ಕಡೆ ಅವರ ಒಂದು ಸ್ವಂತ ಇಚ್ಛೆಗಳು ಇರ್ತವೆ. ಇಂತಹ ಒಂದು ಸಮಯದಲ್ಲಿ ಪೋಷಕರು ಮಕ್ಕಳಿಗೆ ಯಾವ ರೀತಿಯಾಗಿ ಅವರು ನಡ್ಕೊಬೇಕು ಮಕ್ಕಳ ಜೊತೆ ಅನ್ನೋದು ಇಂದಿನ ಒಂದು ಕಾರ್ಯಕ್ರಮದ ಶೀರ್ಷಿಕೆಯಾಗಿದೆ. ಸೊ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದು ಇಷ್ಟಪಡ್ತೀನಿ. ಮಕ್ಕಳು ಪರೀಕ್ಷೆ ಬರೆಯೋ ಸಮಯದಲ್ಲಿ ಪೋಷಕರು ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಸೃಷ್ಟಿಸ್ಬೇಕಂತ ನೀವು ಹೇಳ್ತೀರಾ? ಇದು ಒಂದು ಒಳ್ಳೆ ಪ್ರಶ್ನೆ. ಇದು ಈಗಿನ ಟೈಮ್ಗಂತೂ ಹೆಂಗೆ ಸೂಟ್ ಆಗುತ್ತೆ ಅಂದರೆ, ಈ 2020 ಕ್ರಿಕೆಟ್ ಮ್ಯಾಚ್ನಲ್ಲಿ ಲಾಸ್ಟ್ ಓವರ್ ಇದ್ದಾಗೆ ಕೊನೆಯ 6 ಬಾಲ್ಗೆ 12 ರನ್ ಹೊಡಿಬೇಕಾದ್ರೆ ಪ್ರತಿ ಬಾಲ್ಗೆ 2 ರನ್ ಹೊಡಿಲೇಬೇಕು. ಸೊ ಈ 6 ಸಬ್ಜೆಕ್ಟ್ ಇರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಎಲ್ಲ ಮಕ್ಕಳಿಗೂ ಇರುವಂಥದ್ದು. ನಾನು ಆಗಲೇ ಹೇಳಿದಾಗೆ LKG ಮಗುಗೂ ಅದೇ ಟೆನ್ಷನ್ನು, SSLC ಮಗುಗೂ ಅದೇ ಟೆನ್ಷನ್ನು, ಸೆಕೆಂಡ್ PUC ಮಗುಗೂ, ಪೋಸ್ಟ್ ಗ್ರ್ಯಾಜುಯೇಟ್ ಮಗುಗೂ ಅದೇ ಟೆನ್ಷನ್ಸ್ ಬೇರೆ ಬೇರೆ ಹಂತದಲ್ಲಿದೆ. ಇಂಥ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥ ಒಂದು ವಾತಾವರಣ, ಒಂದು ಒಳ್ಳೆಯ ಪ್ರಶ್ನೆ ಇದು. ತಂದೆ ತಾಯಿ ಆದವರು ಎಕ್ಸಾಮಿನೇಷನ್ನ 3 ಗಂಟೆಗಳ ಪ್ರೆಷರನ್ನು ಆ ವಿದ್ಯಾರ್ಥಿಯ ಮೇಲೆ ಕಡಿಮೆ ಮಾಡೋದಕ್ಕೆ
ಒಂದು ಭೌತಿಕವಾಗಿ ಸ್ವಾಭಾವಿಕವಾಗಿ ಮಾನಸಿಕವಾದಂಥ ಒಂದು ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಒಂದು ಸಣ್ಣ ಉದಾಹರಣೆನ ಕೊಡೋದಾದರೆ, ಈಗ ನೀವು ನನ್ನ ಜೊತೆಯಲ್ಲಿ ನನ್ನ ಮನೇಲಿ ಓದ್ತಾ ಇದ್ದೀರಾ ಅಂದರೆ ಮೊದಲು ನಿಮಗೆ ನಾನು ಕೊಡಬೇಕಾದಂಥ ಆಹಾರ ಪದ್ಧತಿ ನೋಡಿ. ಈ ಸಂದರ್ಭದಲ್ಲಿ ಎಂಥ ಆಹಾರ ಕೊಟ್ಟರೆ ನೀವು ಹೆಚ್ಚು ನಿದ್ದೆ ಮಾಡಲ್ಲ, ನಿಮ್ಮಲ್ಲಿ ಡ್ರೌಸಿನೆಸ್ ಆಗಲಿ ಲೇಸಿನೆಸ್ ಆಗಲಿ ಬರಲ್ಲ ಅನ್ನುವಂಥದ್ದು ಒಂದು ಇದು. ಎರಡನೇದಾಗಿ ನೀವು ಓದುವ ಸಂದರ್ಭದಲ್ಲಿ ನಿಮ್ಗಾಗ್ತಕ್ಕಂಥ ಬೇರೆ ಬೇರೆ ಪ್ರಕ್ರಿಯೆಗಳು, ತುಂಬ ಟೆನ್ಷನ್ ಆಗಿರುತ್ತೆ, ಆ ಸಬ್ಜೆಕ್ಟ್ ಕಷ್ಟ ಇರುತ್ತೆ, ಏನೋ ಆ ಪ್ರಶ್ನೆಗಳು ಗೊತ್ತಿರಲ್ಲ, ಲಾಸ್ಟ್ ಒಂದು ಎಕ್ಸಾಮ್ ಬರೆದಿದ್ದೆ ಮಾರ್ಕ್ಸ್ ತುಂಬ ಕಡಿಮೆ ಬಂದ್ಬಿಟ್ಟಿತ್ತು. ಆ ಥರದ ಸಂದರ್ಭದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಮಗು ತನ್ನನ್ನು ತಾನು ಕುಸಿತ ಕಂಡುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ತಂದೆ ತಾಯಿ ಒಬ್ಬ ಫ್ರೆಂಡ್ ಆಗಿ ಕೂತ್ಕೋಬೇಕಾಗತ್ತೆ. ಅದಕ್ಕೆ ನಾನು ಆ ಕ್ರಿಕೆಟ್ನ ಲಾಸ್ಟ್ ಓವರ್ ಎಕ್ಸಾಂಪಲ್ ಕೊಟ್ಟಿದ್ದು. ನೋಡ್ತಾ ಇರೋ ಸ್ಪೆಕ್ಟೇಟರ್ಗೂ ಟೆನ್ಷನ್ನು, ಆಟ ಆಡ್ತಾ ಇರೋ ಬೌಲರ್ಗೂ ಮತ್ತು ಬ್ಯಾಟ್ಸ್ಮನ್ ಎಲ್ರಿಗೂ ಟೆನ್ಷನ್ ಇರುತ್ತೆ. ಇದನ್ನು ಸರಿ ಮಾಡೋಕ್ಕೆ ಯಾರ ಕೈಲಿ ಸಾಧ್ಯ ಅಂದರೆ ಕಾಮೆಂಟೇಟರ್ಸ್ ಕೈಲಿ ಮಾತ್ರ. ಅದೇ ಥರ ನಮ್ಮ ಡಿಸಿಷನ್ ಮೇಕರ್ಸ್, ಆ ಅಪ್ಪ ಅಮ್ಮ, ಮನೆಯಲ್ಲಿರ್ತಕ್ಕಂಥ ದೊಡ್ಡವರು, ಇವರೆಲ್ಲ ಒಂದು ಪಾತ್ರವನ್ನು ಸರಿಯಾಗಿ ನಿಭಾಯಿಸಬೇಕಾಗುತ್ತೆ. ನೋಡಿ, ಪರೀಕ್ಷೆ ಬರೆದ ನಂತರ ಬರುವ ರಿಸಲ್ಟ್ಸು ಒಂದಾದರೆ ಪರೀಕ್ಷೆಗೆ ಮಾಡಿಕೊಳ್ಳುವ ತಯಾರಿ ಮತ್ತೊಂದು. ಹಾಗಾಗಿ ನಿಮ್ಮ ಮನೆಯ ವಾತಾವರಣ ದಿನನಿತ್ಯದ ವಾತಾವರಣ ಆಗಿರಬೇಕು ಅಂತ ನಾನು ಹೇಳೋದು. ಪರೀಕ್ಷೆ ಅನ್ನೋದು ಏನೋ ಒಂದು ಸ್ಪೆಷಲ್ ಡೇ ಆಗಬಾರ್ದು ಯಾರ ಮನೆಯಲ್ಲೂ ಕೂಡ. ಎರಡನೇದಾಗಿ ಯಾವ ಟೆನ್ಷನ್ನು ಬೇಡ ಅಂತ. ಯಾಕೆಂದರೆ ಪರೀಕ್ಷೆ ನಡೆದ ಮೇಲೆ ಹೇಗೆ ನಡಿಬೇಕೋ ಅದು ನಡೆಯುತ್ತೆ, ಏನು ರಿಸಲ್ಟ್ಸ್ ಬರಬೇಕೋ ಬರುತ್ತೆ, ಅದೆಲ್ಲ ಪ್ರೀ ಡಿಸೈಡೆಡ್. ಆದರೆ ನಮ್ಮ ಎಫಿಷಿಯನ್ಸಿಗೆ ತಕ್ಕನಾಗಿ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವ ಒಂದು ಎನರ್ಜಿಯನ್ನು, ಎನ್ಕರೇಜ್ಮೆಂಟನ್ನು ನೀವು ಕೊಟ್ಟರೆ ಮಗು ಚೆನ್ನಾಗಿ ಬರೆಯುತ್ತೆ. ನೀವು ಟೆನ್ಸ್ ಆಗಿ ಮಗನೂ ಟೆನ್ಷನಲ್ಲಿ ತೊಗೊಂಡು ಹೋಗಿ ಆ ತಪ್ಪು ಮಾಡ್ತೀಯಾ ಈ ತಪ್ಪು ಮಾಡ್ತೀಯಾ ಅಂತ ಸೀರೀಸ್ ಆಫ್ ಇನ್ಸ್ಟ್ರಕ್ಷನ್ ಕೊಡೋವಾಗ ಮಗು ಎಕ್ಸಾಮಿಗೆ ಹೋದ್ಮೇಲೆ ಮಾಡೋದಕ್ಕಿಂತ ಇನ್ನಷ್ಟು ತಪ್ಪು ಮಾಡೋದು ಜಾಸ್ತಿ. ನಾನು ಎಷ್ಟೋ ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ, 1-1.5 ಗಂಟೆ ಪೇಪರ್ ಆದ ಕೂಡಲೇ ಬ್ಲ್ಯಾಂಕ್ ಆಗಿ ಬಿಡತ್ತೆ ಮಗು. ಎಷ್ಟು ಟೆನ್ಷನ್ ಇರುತ್ತೆ ಆ ಮಗುನ ಅಂದರೆ, ಪರ್ಸ್ನಲಾಗಿ ಹೋಗಿ ಎಕ್ಸಾಮ್ ಹಾಲ್ನಲ್ಲಿ ಮಾತಾಡಿಸಿ ನಾವು ಒಂಚೂರು ಹೊರಗಡೆಗೆ ಬಂದು ಕರ್ಕೊಂಡು ಬಂದು ಒಂದು ಗ್ಲಾಸ್ ನೀರು ಕುಡಿ ಅಂತ ಹೇಳಿ ರಿಲ್ಯಾಕ್ಸ್ ಮಾಡಿ ಹೋಗಿ ಕೂಡಿಸಿ ಆ ಮಗು ಇನ್ನೊಂದಷ್ಟು ಚೆನ್ನಾಗಿ ಬರೆಯುತ್ತೆ. ಅದೇ ಮಗು ನೀವು ಅವನ ಹತ್ರ ಹೋಗಿ ನಿಂತ್ಕೊಂಡು ಪೇಪರ್ ಇದೆಯಾ ನಿನ್ನ ಹತ್ರ, ಏನು ಎತ್ಕೊಂಡ್ಬಂದಿದೆಯಾ, ಚೀಟಿ ಇದೆಯಾ, ಇನ್ನೊಂದು ಹುಡುಕಿದ್ರೆ ಆ ಮಗು ಇನ್ನಷ್ಟು ಅವನು ಇನ್ನು ಅರ್ಧ ಗಂಟೆಲಿ ಪೇಪರೇ ಕೊಟ್ಟು ಹೊಟ್ಟೋಗ್ತಾನೆ. ಇದನ್ನು ನಮ್ಮ ಕೈಯಲ್ಲಿರ್ತಕ್ಕಂಥದ್ದು. ಸೊ ನೀವು ಕೇಳಿದ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಒಂದು ಬ್ಯಾಲೆನ್ಸ್ಡ್ ಎನ್ವೈರ್ನಮೆಂಟು ಮತ್ತು ಯಾವ ವಿಶೇಷವಾದಂಥ ಎಕ್ಸೈಟ್ಮೆಂಟ್ ಇಲ್ಲದಾದಂಥ ಎನ್ವೈರ್ನಮೆಂಟ್ ನೀವು ಕ್ರಿಯೇಟ್ ಮಾಡಿ ನೋಡಿ, ಆ ಪರೀಕ್ಷೆ ಸುಲಭವಾಗಿ ನಡೆಯುತ್ತೆ. ಹೌದು, ತುಂಬ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದೀರಾ ಸರ್. ಇದರಲ್ಲಿ ನಾನು ಏನು ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ತಂದೆ ತಾಯಿ ಆಗಿರೋರು ಮಗುಗೆ ಸಪೋರ್ಟ್ ಮಾಡಬೇಕು, ಫ್ರೆಂಡ್ ಆಗಿರಬೇಕಂತ ಇವಾಗ ತಾನೇ ನೀವು ಹೇಳಿದ್ರಿ. ಫ್ರೆಂಡ್ ಆಗಿರಬೇಕು ಅಂತ ಹೇಳಿದರೆ ಫಸ್ಟು ತಂದೆ ತಾಯಿಗಳು ಈಗಿನ ಸಮಯದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ, ಕಾರ್ಪೊರೇಟ್ ಲೈಫ್, ಅವ್ರಿಗೆ ಆದ ಒಂದು ಕೆಲಸಗಳಿರ್ತವೆ. ಅಂಥ ಸಮಯದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಯಾರು ಇರುವುದಿಲ್ವಲ್ಲ, ಅಂಥ ಸಮಯದಲ್ಲಿ ಆ ಮಗು ಏನು ಮಾಡಬೇಕು? ಅಲ್ಲಮ್ಮ, ನೀನು ಎಷ್ಟೇ ಬ್ಯುಸಿಯಾಗಿರೋ, ದಿನದ 24 ಗಂಟೆ ಅಂತೂ ಏನು ಕೆಲಸ ಮಾಡಲ್ಲ. ಮನೆಗೆ ಬಂದಾಗ ನಿನಗೂ ಒಂದು ರಿಲ್ಯಾಕ್ಸಿಂಗ್ ಟೈಮ್ ಅಂತ ಇರುತ್ತೆ. ತಂದೆ ತಾಯಿ ಮಾಡಬೇಕಾದ ಕೆಲಸ ಇಷ್ಟೇ, ತನ್ನ ಸ್ಟ್ರೆಸ್ಫುಲ್ ಟೈಮ್ನ ಮಧ್ಯೆ ಮನೆಗೆ ಬಂದಾಗ ತಂದೆಯ ಜವಾಬ್ದಾರಿ ಅಂತ ಒಂದಿರುತ್ತಲ್ವ, ಅದನ್ನು ಮಾಡಬೇಕು ಅಂತ ನಾನು ಹೇಳೋದು. ತಾಯಿಯ ಜವಾಬ್ದಾರಿ ಅಂತ ಅಷ್ಟನ್ನು ಮಾಡಿದ್ರೆ ಸಾಕು. ನೀನೇನು ಓದ್ತಾ ಇದೆಯಾ, ಇವತ್ತು ಏನಿದೆ ಇಶ್ಯೂಸ್, ಒಂದು 5-10 ನಿಮಿಷ ಕೂತ್ಕೊಂಡು ಆ ಮಗು ಜೊತೆ ಮಾತಾಡಿ, ಯಾವುದೋ ಒಂದು ಚಾಕ್ಲೇಟ್ ತಂದು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿನ್ನಿ. ಒಂದು 10 ಮಿನಿಟ್ಸ್ ನೀವು ಒಂದು ರಿಲ್ಯಾಕ್ಸ್ ಮಾಡಿದ್ರೆ ಮಗುವನ್ನು, ಅದು ಇನ್ನಷ್ಟೇ ಎನ್ಕರೇಜಿಂಗ್ ಆಗಿ ಹೋಗುತ್ತೆ. ನೀವು ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ಬಂದು ನನಗೆ ಪುರ್ಸೋತಿಲ್ಲ ಅಂತ ಹೇಳಿ ಆ ಮಗುವನ್ನು ನೀವು ಅದೇ ಥರ ಹ್ಯಾಂಡಲ್ ಮಾಡಿ ಹೋದಿದ್ರೆ ಆ ಮಗುವಿನ ಮೊರೈಲ್ ಖಂಡಿತ ಕಡಿಮೆ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ನಾನು ಹೇಳೋದು, ನೋಡಿ, ನಮ್ಮ ಹಿಂದಿನ ಟ್ರೆಡಿಷನ್ ತೊಗೊಂಡ್ರೆ ನಮ್ಮ ಇಂಡಿಯನ್ ಸಿಸ್ಟಮ್ ಹೇಗಿತ್ತು ಅಂದರೆ, ಹೆಚ್ಚು ನಾವು ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಬೆಳೀತಾ ಇದ್ದಿದ್ದು ಅಪ್ಪ ಅಮ್ಮನ ಜೊತೆ ಅಲ್ಲ, ಅಜ್ಜಿ ತಾತನ ಜೊತೆ. ನಮ್ಮ ಇಡೀ ಜವಾಬ್ದಾರಿಯನ್ನು ಅವ್ರು ಹೊತ್ತೇನು ಮಾಡೋರು, ನಮ್ಗೆ ಎಲ್ಲಿ ಸಮಸ್ಯೆ ಆಗುತ್ತೆ ಅದನ್ನು ಅವ್ರು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ರು. ನಾವು ಆ ಒಂದು ಅವಿಭಕ್ತ ಕುಟುಂಬದಿಂದ ಡಿವೈಡ್ ಆದದ್ದೇ ನಮ್ಮ ದೊಡ್ಡದಾದಂಥ ಲಿಮಿಟೇಷನ್, ನಮಗೆಲ್ಲ ಇಶ್ಯೂಸ್ ಬರೋಕ್ಕೆ ಕಾರಣ. ಹಾಗಾಗಿ ಇವತ್ತು ಅಪ್ಪ ಅಮ್ಮ ಆ ಜವಾಬ್ದಾರಿಯನ್ನು ಅರ್ಥಕೊಂಡು ನೀವೆಷ್ಟೇ ಬ್ಯುಸಿ ಇರಿ, ಇವತ್ತು ನಿಮ್ಮ ಹತ್ರ ಬೇಕಾದಷ್ಟು ಟೆಕ್ನಾಲಜಿ ಇದೆ, ನೀವು ದೂರದಲ್ಲೇ ಇರಿ, ಒಂದು 10 ನಿಮಿಷ ಮಾತಾಡಿದ್ರೆ ಆ ಮಗು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯು ರೂಢಿಸ್ಕೋಬೇಕು. ಮಗು ನಮ್ಮದೇ ಅಲ್ವಾ, ಹಾಗಾಗಿ ಆ ಮಗುವಿಗೆ ನಮ್ಮ ಜವಾಬ್ದಾರಿಯನ್ನು ನಾವು ಕೊಡಬೇಕು ಅನ್ನೋದು ನಾನು ಹೇಳುವಂಥದ್ದು.
ತುಂಬ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದೀರಾ ಸರ್. ಮತ್ತು ಮಗು ಎಕ್ಸಾಮ್ ಸಮಯದಲ್ಲಿ ಪೋಷಕರಾಗಿ ಒತ್ತಡ ಕೊಡೋದು ತುಂಬ ಇದೆ. ಅವರು ಒತ್ತಡ ಕೊಡಲೇಬೇಕು, ಯಾಕಂದರೆ ಕೆಲವು ಮಕ್ಕಳು ಓದದೇ ಇರುವುದು ಮತ್ತು ಈ ರೀತಿಯಾಗಿರ್ತಾರೆ. ಇಂಥ ಸಮಯದಲ್ಲಿ ಪೋಷಕರಾಗಿ ಯಾವಾಗ ಒತ್ತಡವನ್ನು ಕೊಡಬೇಕು, ಯಾವಾಗ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಒತ್ತಡ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಆ ಮಗು ತಾನು ಏನು ಕೆಲಸ ಮಾಡಬೇಕು ಅನ್ನೋ ಜವಾಬ್ದಾರಿಯ ಒಂದು ಆಲೋಚನೆ ವಿವೇಚನೆಯನ್ನು ಹುಟ್ಟು ಹಾಕಬೇಕು. ಇಲ್ಲಿ ಒತ್ತಡ ಹಾಕೋದ್ರಿಂದ ಕೆಲಸ ಆಗಲ್ಲ. ನೀವು ವಿವೇಚನೆಯನ್ನು ಉತ್ಪತ್ತಿ ಮಾಡಿದ್ರೆ, ಈಗ ನೋಡಿ ಆ ಪರೀಕ್ಷೆ ಬರೀತಾ ಇರ್ತಕ್ಕಂಥದ್ದು ನನ್ನ ಭವಿಷ್ಯಕ್ಕೋಸ್ಕರ ಅನ್ನೋದು ನೀವು ನನಗೆ ಅರ್ಥ ಮಾಡಿಸಿದ್ರೆ ನಾನು ಅದನ್ನು ಚೆನ್ನಾಗಿ ಮಾಡೇ ಮಾಡ್ತೀನಿ. ಅದನ್ನು ಅರ್ಥ ಮಾಡಿಸುವಂಥದ್ದು ಒಬ್ಬ ಪೋಷಕರ ಕೈಯಲ್ಲಿರ್ತಕ್ಕಂಥ ಕೆಲಸ. ಅದು ಒತ್ತಡದ ರೂಪದಲ್ಲಿ ಬಂದರೆ ಆ ಒತ್ತಡ ಹಾಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ನೀವು ಅದನ್ನು ಒಂದು ಒಳ್ಳೆ ಫ್ರೆಂಡ್ಲಿ ಎನ್ವೈರ್ನಮೆಂಟಲ್ಲಿ ತನ್ನಿ, ಅದನ್ನು ಚೆನ್ನಾಗಿ ಹೇಳೋಕ್ಕಾಗತ್ತೆ. ಈಗ ನೋಡಿ ನನ್ನ ಹತ್ರ ಈ ವರ್ಷ ಪರೀಕ್ಷೆ ಬರೀತಾ ಇರ್ತಕ್ಕಂಥ ಸುಮಾರು ವಿದ್ಯಾರ್ಥಿಗಳು ನನ್ನ ಜೊತೆಯಲ್ಲಿದ್ದಾರೆ. ಅವ್ರಿಗೆ ಅದರಲ್ಲಿ ಎಷ್ಟೋ ಜನ ಟಾಪರ್ಸ್ ಇದ್ದಾರೆ, ಲಾಸ್ಟ್ ಬೆಂಚರ್ಸು ಇದ್ದಾರೆ. ಈಗ ನನ್ನ ಫೇವ್ರೇಟ್ ಎಲ್ಲ ಲಾಸ್ಟ್ ಬೆಂಚರ್ಸ್. ಟಾಪರ್ಸ್ ನಾನೀಗ ಮುಟ್ಟಕ್ಕೆ ಹೋಗೋದೇ ಇಲ್ಲ, ಯಾಕೆ ಅವರ ದಾರಿಗೆ ಅವ್ರು ಹೋಗಿರ್ತಾರೆ. ಈ ಲಾಸ್ಟ್ ಬೆಂಚರ್ಸ್ಗೆ ಕಂಪಲ್ಸರಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ಶನಿವಾರ ಅವ್ರಿಗೋಸ್ಕರ ಒಂದು ಪಾರ್ಟಿ ಇಟ್ಕೋತೀವಿ. ಆದರೆ ಆ ಪಾರ್ಟಿಯನ್ನು ಅವ್ರು ಬಂದು ರೀಚ್ ಆಗಬೇಕಾದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಏನು ಮಾಡಬೇಕು ಅನ್ನೋ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತೀವಿ. ಆ ಟೈಮ್ ಟೇಬಲ್ನಲ್ಲಿ ಆ ಟಾರ್ಗೆಟ್ ರೀಚ್ ಆದರೆ ಅವ್ರಿಗೆ ಸ್ಯಾಟರ್ಡೇ ಮೆನು ಸಿಗುತ್ತೆ. ಅವ್ರಿಗೆ ಏನು ಇಷ್ಟಪಡ್ತಾರೋ ತಿನ್ನಕ್ಕೆ ಸಿಗುತ್ತೆ, ಅಷ್ಟು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು ಸಿಗುತ್ತೆ. ಸೊ ಆ ಆಸೆಯನ್ನು ಕ್ರಿಯೇಟ್ ಮಾಡೋದು ನಮ್ಮ ಕೈಲಿ. ನೀವು ಆ ಥರದ ಇನ್ಸೆಂಟಿವ್ ಸಿಸ್ಟಮನ್ನು ಮನೆಯಲ್ಲಿ ತನ್ನಿ. ಇದು ಒತ್ತಡವಿಲ್ಲದಂಥ ಎಕ್ಸಾಮಿನೇಷನ್ ತಂದೆ ಮಾಡಿಕೊಡೋಕ್ಕಾಗತ್ತೆ. ನೋಡಿ, ಮಗು ನಾವು ಏನು ಹೇಳಬೇಕು, ಯಾವಾಗ ಹೇಳಬೇಕು, ಹೇಗೆ ಹೇಳಬೇಕು, ಈ ಮೂರನ್ನು ನಮ್ಗೆ ಗೊತ್ತಿರಬೇಕು ಒಂದು ತಂದೆ ತಾಯಿಗೆ. ಒತ್ತಡದ ರೂಪದಲ್ಲಿ ಹೇಳಿ ಅದು ನ್ಯೂಟನ್ಸ್ ಥರ್ಡ್ ಲಾನ್ ನಮ್ಮ ಮೇಲೆ ಪ್ರಯೋಗ ಮಾಡುತ್ತೆ. ನೀವು ಹೇಳ್ತೀರಿ ನಾನು ಒತ್ತಡನೇ ಹಾಕ್ತೀನಿ, ನಾನು ಬರೆಯಲ್ಲ ಅಂತಲೇ ಹೇಳುತ್ತೆ. ಏಕೆಂದರೆ ನೋಡಿ, ಮಗುವಿಗೆ ಒಂದೇ ಥರದ ಪ್ರೆಷರ್ ಇರಲ್ಲ. ಒಂದು ಸ್ಕೂಲ್ನಲ್ಲಿ ಒಂದು ಪ್ರೆಷರ್ ಇರುತ್ತೆ ಟೀಚರ್ದು, ಫ್ರೆಂಡ್ಸ್ಗಳ ಕಡೆಯಿಂದ ಒಂದು ಪ್ರೆಷರ್ ಇರುತ್ತೆ, ಪಿಯರ್ ಪ್ರೆಷರ್ ಅಂತ ಕರಿತೀವಿ. ಅದು ತುಂಬ ಕೆಟ್ಟದಾದಂಥ ಪ್ರೆಷರ್ ಅದು. ಮತ್ತು ಈ ಅಪ್ಪ ಅಮ್ಮ ಮಾಡೋ ಇನ್ನೊಂದು ಕೆಲಸ ಏನು ಅಂದರೆ, ಆ ಮಗು ನೋಡು ಅವನಷ್ಟು ಮಾರ್ಕ್ಸ್ ತೊಗೋತಾ ಇದ್ದಾನೆ, ನಿಂದೇ ಸ್ಕೂಲಲ್ಲಿದ್ದಾನೆ, ಅವ್ರ ಮನೇಲಿ ಇಷ್ಟೊಂದು ಎನ್ವೈರ್ನಮೆಂಟ್ ಇಲ್ಲ, ನಿಂಗೆ ಇಷ್ಟು ಫೆಸಿಲಿಟಿ ಕೊಟ್ಟಿದ್ದೀವಿ, ನಿಂಗೇನು ಕಷ್ಟ ಓದೋದಕ್ಕೆ. ಇದೇ ಥರ ನೀವು ಮಾತಾಡ್ತಾ ಬದಲು ಆ ಮಗುಗೆ ಏನು ಕಷ್ಟ ಆಗ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸೊಲ್ಯೂಷನ್ ಸಿಗುತ್ತೆ. ಆ ರೀತಿಯಲ್ಲಿ ನೀವು ಸೊಲ್ಯೂಷನ್ ಕೊಡಿ, ಒತ್ತಡ ಇಲ್ಲದಂಥ ಎನ್ವೈರ್ನಮೆಂಟ್ ಕ್ರಿಯೇಟ್ ಆಗುತ್ತೆ. ಬಟ್ ನೀವು ಪ್ರೆಷರ್ ಅಂತಲೇ ತಂದು ಇಲ್ಲ ನೀನು ಓದಲೇಬೇಕು, 8 ಗಂಟೆ ಕೂತ್ಕೋ, 9 ಗಂಟೆ ಕೂತ್ಕೋ ಅಂದರೆ ಆ ಮಗುಗೆ ಅರ್ಧ ಗಂಟೆ ಕೂತ್ಕೊಳ್ಳೋ ಸಾಮರ್ಥ್ಯನೂ ಇಲ್ಲದೆ ಇದ್ದರೆ ಆ ಮಗು ಓದೋದೇ ಇಲ್ಲ ಅಲ್ವಾ. ಈಗ ನನಗೆ ಕರ್ಕೊಂಡು ಹೋಗ್ಬಿಟ್ಟು ನೀವು IAS ಎಕ್ಸಾಮ್ ಬರೀ ಅಂತ ಈಗ ಕೂಡಿಸಿದ್ರೆ ನಾನು ಎಲ್ಲಿ ಬರ್ದೇನೆ, ಒಂದಿಷ್ಟು ತಪ್ಪದ ಪುಸ್ತಕ ನೀವು ನನಗೆ ತಂದು ಕೊಟ್ಟರೆ ತಲೆ ದಿಂಬ್ತರಕ್ಕೆ ತಲೆ ಕೆಳಗೆ ಇಟ್ಕೊಂಡು ಮಲಗ್ತೀನಿ ಅಷ್ಟೇ ನಾನು. ಹಾಗಾಗಿ ನನ್ನ ಸಾಮರ್ಥ್ಯವನ್ನು ನೀವು ಅರ್ಥ ಮಾಡ್ಕೊಂಡು ನೀವು ನನಗೆ ಹೆಲ್ಪ್ ಮಾಡಿ, ಖಂಡಿತ ಆಗುತ್ತೆ. ಮತ್ತು ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಸ್ ಆಗೋಕ್ಕಾಗಲ್ಲಮ್ಮ, ಎಲ್ಲರೂ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಗೆ ಅರ್ಥ ಆಗಬೇಕಷ್ಟೆ. ನೀವು ಹೇಳುವ ಮಾತಲ್ಲಿ ತುಂಬ ಖುಷಿ ಕೊಡುವ ವಿಚಾರ ಏನಂದರೆ, ಮಕ್ಕಳು ಆ ಮೆನ್ಯೂಗೋಸ್ಕರ ಆದ್ರೂ ಕಷ್ಟಪಟ್ಟು ಓದ್ತಾರೆ. ಇಂಥ ಒಂದು ಭಾವನೆ ಪ್ರತಿಯೊಂದು ಪೋಷಕರಲ್ಲಿ ಇರಬೇಕು ಅಂತ ನನ್ನ ಅನಿಸಿಕೆ ಆಗಿದೆ. ಇವಾಗ ಪರೀಕ್ಷೆಗೆ ಹೋಗ್ತಾರಲ್ವ ಮಕ್ಕಳು, ಅವ್ರಿಗೆ ನಾವು ಯಾವ ರೀತಿ ಪ್ರೇರಣೆಯನ್ನು ನೀಡಬೇಕು? ಇಲ್ಲಿ ನಾನು ಆಗಲೇ ಹೇಳಿದಾಗೆ ದೈಹಿಕವಾಗಿ ಮಾನಸಿಕವಾಗಿ ಮಗುವನ್ನು ತಯಾರಿ ಮಾಡುವಂಥದ್ದು ಒಂದು ಪ್ರಕ್ರಿಯೆ ಇದೆ. ನೋಡಿ, ಎಕ್ಸಾಮಿನೇಷನ್ಗೆ ನೀವು ಹೋಗುವಂಥದ್ದು ಹೇಗೆ ಅಂದರೆ, ಈ ಒಲಿಂಪಿಕ್ಸ್ನಲ್ಲಿ ಆಟ ಆಡೋಕ್ಕೆ ಹೋಗುವಾಗ ಆ ಒಂದು ಸ್ಪೋರ್ಟ್ಸ್ ಪರ್ಸನನ್ನು ಪ್ರಿಪೇರ್ ಮಾಡ್ತಾರೆ. ನೋಡಿ, ಅವ್ರಿಗೆ ಫಸ್ಟ್ ಅವರ ಮೇಲೆ ವರ್ಕ್ ಮಾಡೋದು ಅವರ ಫಿಸಿಕಲ್ ಹ್ಯಾಬಿಟ್ಸು ಮತ್ತು ಮೆಂಟಲ್ ಹ್ಯಾಬಿಟ್ಸು, ಫುಡ್ ಹ್ಯಾಬಿಟ್ಸು ಮತ್ತು ಅವರ ನಿತ್ಯದ ಪ್ರಕ್ರಿಯೆ ಇನ್ಕ್ಲೂಡಿಂಗ್ ನಿದ್ದೆ, ಇಷ್ಟನ್ನು ಬ್ಯಾಲೆನ್ಸ್ ಮಾಡಿ ಆ ಕೋಚ್ ಅವರನ್ನು ಗೈಡ್ ಮಾಡ್ತಾ ಹೋಗ್ತಾರೆ. ಇದೇ ಕೆಲಸ ನಾವು ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಯ ಮೇಲೆ ಮಾಡಬೇಕು. ಅವ್ನು ನಿತ್ಯ ಎಷ್ಟೊತ್ತು ಮಲಗಬೇಕು, ಎಷ್ಟೊತ್ತು ಎದ್ದೇಳಬೇಕು. ನೋಡಿ, ಎಕ್ಸಾಮಿನೇಷನ್ ಟೈಮ್ನಲ್ಲಿ ತುಂಬ ಒಂದು ವಾರದ ಮೊದಲು ಈಗಿನ ಮಕ್ಕಳ ಪ್ರಕ್ರಿಯೆ ಅದು, ವರ್ಷದ ಇಡೀ ಓದೋದಿಲ್ಲ, ಕೊನೆಯಲ್ಲಿ ಹಿಡ್ಕೋತಾರೆ ಪುಸ್ತಕ, ಇಡೀ ರಾತ್ರಿ ಕೂತು ಓದ್ತೀನಿ ಅಂತ ಮಾಡ್ತಾರೆ. ನೀವು ಇಡೀ ಜೀವನದಲ್ಲಿ ಮಾಡಿಲ್ಲ ಆ ಕೆಲಸ, ಅವತ್ತು ನೀವು ಕೂತಾಗ ಏನಾಗುತ್ತೆ, ಓದೋದಕ್ಕೆ ಕೂತ್ರೆ ಏನೂ ಒಳಗೆ ಹೋಗಲ್ಲ, ಬರೀ ಟೈಮ್ ಒಂದು ವೇಸ್ಟ್ ಮಾಡ್ತೀರಾಗಲಿ, ಕೂತ್ಕೊಳ್ಳೋಕ್ಕಾಗಲ್ಲ. ಎರಡನೇದು, ಅದರ ಎಫೆಕ್ಟ್ ನೆಕ್ಸ್ಟ್ ಡೇಗೆ ತುಂಬ ಆಗುತ್ತೆ. ಅದು ಮೊದಲನೇದು.
ನಿದ್ದೆ ಬಿಟ್ಟ ಕೂಡಲೇ ಏನಾಗುತ್ತೆ, ಅದು ಆಹಾರ ಪದ್ಧತಿ ಮೇಲೆ ತೊಂದರೆ ಮಾಡುತ್ತೆ. ಸರಿಯಾದ ಆಹಾರ ತಿನ್ನೋಕ್ಕಾಗಲ್ಲ, ಡೈಜೆಷನ್ ಆಗಲ್ಲ ನಿಮಗೆ, ಅದು 108 ಸಮಸ್ಯೆ ಆಗುತ್ತೆ. ಮೂರನೇದು ಆಟೋಮ್ಯಾಟಿಕಲಿ ಲೆಥರ್ಜಿ ಶುರುವಾಗುತ್ತೆ. ನಿಮ್ಮ ದೇಹದಲ್ಲಿ ಯಾವ ಭೌತಿಕ ಚಟುವಟಿಕೆಗಳು ಇರಲ್ಲ ನಿಮಗೆ. ಇವು 3 ಆದ ಕೂಡಲೇ ಏನಾಗುತ್ತೆ, ಆ ಮಗುವಿನ ಪೊಟೆನ್ಷಿಯಲ್ ಕೆಳಗೆ ಬೀಳುತ್ತೆ. ಇದರ ಬದಲು ಮೊದಲನೇದಾಗಿ ಮಗುವಿನ ಆಹಾರವನ್ನು ನೋಡಿ, ಹೆಚ್ಚಿನ ಡಯಟಿಷಿಯನ್ಸು ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ, ಕಾರ್ಬೋಹೈಡ್ರೇಟ್ಸ್ ಕೊಡಬೇಡಿ ಊಟದಲ್ಲಿ ಅಂತಂತಾರೆ. ಅನ್ನ ಕಡಿಮೆ ಮಾಡಿ ಬೇರೆ ಆಹಾರಗಳ ಸಪ್ಲಿಮೆಂಟ್ಸ್ ಕೊಟ್ಟರೆ ಮಗು ತುಂಬ ಹೆಲ್ಪ್ ಆಗುತ್ತೆ. ಎರಡನೇದು ಸರಿಯಾದಂಥ ನಿದ್ದೆ, ಮಿನಿಮಮ್ 6.5 to 7 hours ಮಗು ಮಲಗಲೇಬೇಕು. ಆ ಒಂದು ನಿದ್ದೆಯ ಪ್ರಕ್ರಿಯೆ ತನ್ನಿ, ಕರೆಕ್ಟ್ ಆಗುತ್ತೆ. ಹೆಚ್ಚಿನ ಪೇರೆಂಟ್ಸ್ ನನ್ನದು ಕೇಳೋದು, ಸರ್ 7 ಗಂಟೆ 8 ಗಂಟೆ ಮಲಗಿಬಿಟ್ರೆ ವೇಸ್ಟ್ ಆಗಲ್ವ ಟೈಮು ಅಂತಂದು. ನಿಮ್ಗಿಲ್ಲಿ 1 ಗಂಟೆ ಎಕ್ಸ್ಟ್ರಾ ಹೋಯಿತು ಅಂತಂತ ಏನಾದರೂ ನೀವು ಕೂತ್ರೆ ಮಗುವನ್ನು ಎಬ್ಸಿದ್ರೆ ನೀವು ಅವ್ನು ಇನ್ನೊಂದು 10 ಗಂಟೆ ವೇಸ್ಟ್ ಮಾಡ್ತಾರೆ. ಅದರ ಬದಲು ಒಳ್ಳೆಯ ನಿದ್ದೆ ಮಾಡಿಸಿ ಮಗು ಉಳಿದಂಥ 24 ಗಂಟೆ ಇದೆಯಲ್ಲಮ್ಮ ನಮ್ಮಲ್ಲಿ, ನಾನು ಕೇಳ್ತಾ ಇರೋದು 7 ಗಂಟೆ ಮಾತ್ರ. ಮೂರನೇದು, ಬೆಳಿಗ್ಗೆ ಮತ್ತು ಸಂಜೆ ಒಂಚೂರಾದರೂ ದೈಹಿಕವಾಗಿ ಎಕ್ಸಸೈಸಸ್ ಬೇಕು ಮಗುವಿಗೆ. ಎಕ್ಸಾಮಿನೇಷನ್ ಏನಾಗಲಿಲ್ಲ ಅಂದ್ಕೊಳ್ಳಿ, ಒಂದು ಸಣ್ಣ ವಾಕ್, ಅವರ ಮನೆ ಮಾಡಿ ಟೆರೇಸ್ನಲ್ಲೇ ವಾಕ್ ಮಾಡಲಿ, ಮನೆ ಹತ್ರ ಓಡಾಡಲಿ, ಏನೂ ಇಲ್ಲ, ಲೆಟ್ ಹಿಮ್ ಲಿಸನ್ ಟು ಸಮ್ ಮ್ಯೂಸಿಕ್, ಒಂದು ಒಳ್ಳೆ ಮ್ಯೂಸಿಕ್ ಕೇಳಲಿ, ಏನೋ ಅಂತ ಆಸಕ್ತಿ ಇರೋವಂಥ ಕೆಲಸ ಮಾಡಲಿ, ಆಗಲಿಲ್ವಾ 15 ನಿಮಿಷ ಕ್ರಿಕೆಟ್ ಆಡಲಿ, ಒಂದು ಆಟ ಆಡಿ ಬರಲಿ, ಏನಾದರೂ ಇಂಥದ್ದೊಂದು ರಿಲ್ಯಾಕ್ಸೇಷನ್ ಬೇಕು. ಅದಿದ್ದ ಕೂಡಲೇ ಏನಾಗುತ್ತೆ, ನೆಕ್ಸ್ಟ್ ಡೇಯ ಪೊಟೆನ್ಷಿಯಲ್ ತುಂಬ ಚೆನ್ನಾಗಿ ಸೆಟ್ ರೈಟ್ ಆಗುತ್ತೆ. ಇದೆಲ್ಲ ಬ್ಯಾಲೆನ್ಸ್ಡು ಇಂಡಿಕೇಶನ್ ಮಗುವಿಗೆ ಬೇಕು. ನೋಡಿ, ಈ ಪ್ರಿಪ್ರೇಷನ್ಸ್ ಕರೆಕ್ಟಾಗಿ ಕೊಟ್ಟು ನೋಡಿ ಆ ಮಗುವಿಗೆ, ನಾಳೆ ಬರೆಯೋ ಎಕ್ಸಾಮನ್ನು ಚೆನ್ನಾಗಿ ಬರೆಯುತ್ತೆ. ಹೌದು. ನಮಗೆ ನಮ್ಮ ಒಬ್ಬರು ಟೀಚರ್ ಹೇಳೋರು, ಇಂಗ್ಲೀಷ್ ಎಕ್ಸಾಮ್ ದಿನ ಹಿಂದಿನ ದಿನ ಟೆಕ್ಸ್ಟ್ ಬುಕ್ ಓದೋ ಬದಲು ಒಂದು ಇಂಗ್ಲೀಷ್ ಮೂವಿ ನೋಡಿ ಬಾ ನೀನು. ನೋಡಿ ಎಂಥ ಒಂದು ಮಾತಿದೆ ಅದರಲ್ಲಿ. ಅವರು ನಮಗೆ ಇಂಗ್ಲೀಷ್ ಮೂವಿ ನೋಡಿ ಅನ್ನೋವಂಥದ್ದು ನಮ್ಮ ರಿಲ್ಯಾಕ್ಸೇಷನಿಗೆ ಜೊತೆಗೆ ನಾವು ಬರೀಬೇಕಾದಂಥದ್ರಲ್ಲಿ ಏನು ಕಂಟೆಂಟ್ ಇರಬೇಕು ಅನ್ನೋವಂಥದ್ದು ಎಚ್ಚರಿಸೋದಕ್ಕೆ ಅವ್ರು ಹೇಳ್ತಾ ಇದ್ದಂಥ ಪದ. ಈ ಥರದ ಒಂದು ರಿಲ್ಯಾಕ್ಸೇಷನ್ನು ಬ್ಯಾಲೆನ್ಸ್ ನೀವು ತಂದ್ಕೊಳ್ಳಿ, ನಾಳೆಯ ಎಕ್ಸಾಮಿನೇಷನ್ ತುಂಬ ಚೆನ್ನಾಗಾಗುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಇದೇ ರೀತಿಯಾಗಿ ಇವಾಗ ಪ್ರೆಸೆಂಟ್ ಸಿಚುವೇಶನ್ ನಾವು ನೋಡಿದಾಗ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಬೆಳಗ್ಗೆ 6 ಗಂಟೆಯಿಂದನೇ ಸ್ಕೂಲ್ ಶುರು ಮಾಡ್ತಿದ್ದಾರೆ, ಸಂಜೆ 5:30 6:30ವರೆಗೂ ತಗೊಳ್ತಿದ್ದಾರೆ. ಮತ್ತು ಮನೆ ಕಳಿಸಿದ ತಕ್ಷಣ ಅವ್ರಿಗೆ ಹೋಮ್ವರ್ಕ್ ಕೊಡ್ತಿದ್ದಾರೆ, ಅವ್ರು ಹೋಮ್ವರ್ಕ್ ಮಾಡಬೇಕು, ಮತ್ತು ಬೆಳಗ್ಗೆ ಮತ್ತೆ 6 ಗಂಟೆಗೆ ಸ್ಕೂಲ್ಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ಅವ್ರಿಗೆ ಮಲ್ಕೊಳ್ಳೋದಕ್ಕೆ ಸಮಯನೇ ಸಿಗಲ್ಲ. ನೀವು ಹೇಳ್ದಂಗೆ ವಾಕಿಂಗ್ ಮಾಡೋಕ್ಕೂ ಅವ್ರಿಗೆ ಸಮಯ ಇಲ್ಲ. ಇವಾಗ ಏನಾದ್ರು ಅವರು ಇವಾಗ ಫೋರ್ಸು ಇಲ್ಲಿ ಟೀಚರ್ಸ್ ಕಡೆನೂ ಇದೆ, ಪೋಷಕರ ಕಡೆನೂ ಇದೆ. ಮಕ್ಕಳಿಗೆ ಅಲ್ಲಿ ಸಮಯನೇ ಸಿಗ್ತಿಲ್ಲ. ಸೊ ಪೋಷಕರು ಇಂಥ ಸಮಯದಲ್ಲಿ ನೀವು ಹೇಳಿದ್ರಲ್ಲ ಈ ರೀತಿಯಾಗಿ ಮಾಡಬೇಕು, ಅದು ತುಂಬ ಅದ್ಭುತವಾದ ಒಂದು ಇದು. ಅದನ್ನು ನಾವು ಪೋಷಕರು ಅದನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಕೊಡುವ ಫೋರ್ಸ್ಗಿಂತ ಮನೆಯಲ್ಲಿ ಆದರೂ ಸಮಾಧಾನ ಇರೋ ಥರ ಪೋಷಕರನ್ನ ನೋಡ್ಕೊಬೇಕು. ಮತ್ತು ಕಂಪ್ಯಾರಿಸನ್, ಇವಾಗ ನಮ್ಮ ಅತ್ತೆ ಮಕ್ಕಳಾಗಿರಲಿ ನಮ್ಮ ದೊಡ್ಡಮ್ಮ ಮಕ್ಕಳಾಗಿರಲಿ, ಅವರು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿ ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ತಾರೆ. ಏನೇ ಕುಟುಂಬದಲ್ಲಿ ಏನೇ ಫಂಕ್ಷನ್ ಏನೇ ಇದ್ರೂ ಮಕ್ಕಳು ಬಂದಿದ್ದ ತಕ್ಷಣ ನೋಡ್ದ ಅವರು ಅಷ್ಟು ಒಳ್ಳೇದು ಮಾರ್ಕ್ಸ್ ತೊಗೊಂಡಿದ್ದಾರೆ, ನೀನೇನು ಮಾಡ್ತಿದ್ದೀಯಾ ಅಂತ ಹೇಳ್ಬಿಟ್ಟು ಅವ್ರ ಮುಂದೆನೇ ಮಕ್ಕಳನ್ನ ಡಿಗ್ರೇಡ್ ಮಾಡ್ತಾರೆ. ಸರಿ ಹಂಗಂತೀಯ ಅಂತ ಹೇಳ್ಬಿಟ್ಟು ಮಕ್ಕಳು ಓದೋದನ್ನೇ ನಿಲ್ಲಿಸ್ಬಿಡ್ತಾರೆ. ಸೊ ಇಂಥ ಒಂದು ವಿಷಯಕ್ಕೆ ನೀವೇನು ಹೇಳ್ತೀರಾ? ಇದು 3 ಕಡೆಯಿಂದ ಆಗ್ತಾ ಇರೋ ತಪ್ಪಿದು. ಹೌದು. ಒಂದು, ನನ್ನ ಸಾಮರ್ಥ್ಯ ಗೊತ್ತಿಲ್ಲದೆ ನನ್ನನ್ನು ಇನ್ನೊಬ್ಬರಿಗೆ ಕಂಪೇರ್ ಮಾಡೋದು. ನಾವು ತಿಳ್ಕೊಬೇಕಾದ ಒಂದು ಸತ್ಯ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಈಗ ನನಗೆ ಏನು ಎಬಿಲಿಟಿ ಇದೆಯೋ ನನ್ನ ಮಗುನಲ್ಲಿ ಅದೇ ಇರುತ್ತೆ, ಯಾಕೆಂದ್ರೆ ನನ್ನದೇ ಜೀನ್ಸ್ ಹರಿತಾ ಇರೋದಲ್ಲಿ. ನಾನು 60% 65% ಸ್ಕೋರರ್ ಆದರೆ ನನ್ನ ಮಗು ನೊಬೆಲ್ ಆರ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ಮಗುವಿನಲ್ಲಿ ಅದೇ ಎಬಿಲಿಟೀಸ್ ಇರುತ್ತೆ. ಅವನದ್ರ ಮೇಲೆ ಏನಾದರೂ ವರ್ಕ್ ಮಾಡಿದ್ರೆ, ಅದನ್ನು ಪಾಸಿಟಿವ್ ಆಗಿ ಡೆವಲಪ್ ಮಾಡಿಕೊಂಡ್ರೆ ಹಿ ಕ್ಯಾನ್ ಬಿಕಮ್ ಸಮಥಿಂಗ್ ಎಲ್ಸ್. ಅದರ್ವೈಸ್ ಇದೇ ಜೀನ್ಸೇ ಅಲ್ಲಿ ಹರಿಯೋದು. ಇದು ಮೊದಲನೇ ಸತ್ಯ ನಾವು ತಿಳ್ಕೊಬೇಕು. ಎರಡನೇದು, ನಾವು ಮಾಡಬೇಕಾದಂಥ ಕೆಲಸಗಳು ಏನು ಅಂತಂದರೆ, ಬರೀ ಮಿಯರ್ ಪ್ರೆಷರಿಂದ ಯಾವುದೂ ರಿಸಲ್ಟ್ಸ್ ಇಲ್ಲ. ನೀವು ಯಾವುದ್ರಲ್ಲೂ ಮಾಡೋಕ್ಕಾಗಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಗಾಡಿಯನ್ನೇ ನೀವು ತುಂಬ ಓಡಿಸಿದ್ರೆ ಗಾಡಿ ಕೆಟ್ಟು ಕೂತ್ಕೊಳ್ಳೋದು, ಅದಕ್ಕೂ ಒಂದು ಲಿಮಿಟೇಷನ್ ಇರುತ್ತೆ. ಅದೇ ಥರನೇ ಈ ಮಗು ಕೂಡ ಒಂದು ಎಂಜಿನ್ ಇದೆ. ಅದು ಈಗ ಬೆಳೀತಾ ಇರ್ತಕ್ಕಂಥ ಫಾರ್ಮೇಟಿವ್ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಮಗು. ಅದಕ್ಕೆ ನೀವು ಅನ್ನೆಸೆಸರಿ ಎಕ್ಸ್ಟರ್ನಲ್ ಪ್ರೆಷರ್ ಹಾಕಿದಾಗ ತಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಮಗು ಬೇರೆ ದಾರಿಗಳನ್ನು ಹುಡುಕೊಳ್ಳೋದು. ನೋಡಿ, ನೀವು
ನಮ್ಮ ರಿಸಲ್ಟ್ಸ್ ಬಂದ ಅದರ ನಂತರದ ಒಂದು 10 ದಿನದ ನ್ಯೂಸ್ ಪೇಪರ್ ತೆಗೆದ್ರೆ ನಿಮಗೆ ಅದರಲ್ಲಿ ಸಿಗುವ ಆಘಾತದ ವಿಷಯ ಅಂದರೆ ಮಕ್ಕಳು ಸೂಯಿಸೈಡ್ ಮಾಡ್ಕೊಳ್ಳೋದು. ಹೌದು. ಯಾಕಿದು ಅನ್ನೆಸೆಸರಿ ಪ್ರೆಷರ್ ಬಿಲ್ಡಪ್ ಆಗಿದೆ. ನಾನೇ ಒಂದು ನಿಮ್ಮ ಮಾಧ್ಯಮದ ಮೂಲಕನೇ ಹೇಳಿದ್ನೋ ಏನೋ ಗೊತ್ತಿಲ್ಲ ಹಿಂದೊಮ್ಮೆ, ಮತ್ತು ಅವರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಒಬ್ಬ ಒಳ್ಳೆ ಡಾಕ್ಟರ್ ದಂಪತಿಗಳು, ಅವರ ಒಂದು ಮಗು, ನಾನು ಆ ಮಗು ಸೆಕೆಂಡ್ PUCಯಲ್ಲಿ ನನ್ನ ಹತ್ರ ಕ್ಲಾಸಿಗೆ ಬರ್ತಾಯಿತ್ತು. 93% ಸ್ಕೋರ್ ಮಾಡಿದ್ಲ ಮಗು. ಅಪ್ಪ ಅಮ್ಮಂದು ಒಂದೇ ಗಲಾಟೆ, ರಿಸಲ್ಟ್ ಬಂದ ದಿನ ನಿನ್ನ ಮೇಲೆ ಇಷ್ಟು ಖರ್ಚು ಮಾಡಿದ್ವಿ ನಾವು, ನೀನು 96-97% ತೆಗಿಯೋಕ್ಕಾಗಲಿಲ್ಲ ನಿನಗೆ, ಏನು ಅನ್ನೋ ಥರ ಗಲಾಟೆ ಮಾಡಿದ್ರು. ತಿಂಡಿ ಮಾಡಿಟ್ಟಿದ್ದಾರೆ, ತಿಂಡಿ ಡೈನಿಂಗ್ ಟೇಬಲಲ್ಲಿದೆ, ಕೂತಿದ್ದಾರೆ ತಿಂಡಿಗೆಲ್ಲರೂ. ಅಪ್ಪ ಅಮ್ಮನ ಈ ಮಾತನ್ನು ಕೇಳಿ ಅವರ ಆ ಪ್ರೆಷರನ್ನು ಕೇಳೋಕ್ಕೆ ಮೊದಲೇ ಅವಳ ಮನಸ್ಸಿನಲ್ಲಿ ಅದು ಕೊರಿತಾ ಇತ್ತು ಆ ರಿಸಲ್ಟ್. ಪಾಪ ಹೋಗಿ ಆ ಮಗು ಸೂಯಿಸೈಡ್ ಮಾಡ್ಕೊಳ್ಳುತ್ತೆ. 10 ನಿಮಿಷದಲ್ಲಿ ಆ ಡಾಕ್ಟ್ರ್ ನಂಗೆ ಫೋನ್ ಮಾಡ್ತಾರೆ, ನೀವು ಎಲ್ಲಿದ್ದರೂ ಬೇಗ ಬನ್ನಿ ಅಂತ. ಮಗು ಕಳ್ಕೊಂಬಿಟ್ವಿ ಆಗಲಿ. ಇನ್ನು 3% ಅದೇ ಡಾಕ್ಟ್ರಿಗೆ ನಾನು ಕೊಡಿಸ್ತಾ ಇದ್ದೆ ಇನ್ನೊಂದು ಪರೀಕ್ಷೆ ಬರೆಸಿದ್ರೆ. ಅದನ್ನು ಮಾಡೋದೇನು ಕಷ್ಟ ಇರಲಿಲ್ಲ ನನಗೆ. ಆದರೆ ಆ ಮಗುವನ್ನು ನಾವು ಕಳ್ಕೊಂಡ್ವಲ್ವ. ನಾನು ಹೇಳೋದು ಯಾಕೆ ಅಂದರೆ, ಈ ಒತ್ತಡ ಅನ್ನೋ ಪದ ನೀವೇನು ನನಗೆ ಮೊದಲಿಂದ ಕೇಳ್ತಾ ಇದ್ದೀರಾ, ಇದರಲ್ಲಿ ಈ ಇಂಬ್ಯಾಲೆನ್ಸನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮಗು ಬಹಳ ಶ್ರೇಷ್ಠವಾದಂಥ ಒಂದು ವಸ್ತು ನಮ್ಮ ಜೊತೆಯಲ್ಲಿರೋದು. ಮಗುವಿಗೆ ಎಷ್ಟು ನಮ್ಮ ಕೈಯಲ್ಲಿ ಆದಂಥ ಸಪೋರ್ಟ್ ಮಾಡೋಕ್ಕಾಗುತ್ತೋ ಅದನ್ನು ಮಾಡಬೇಕಾಗಲಿ. ಅನ್ವಾಂಟೆಡ್ ನೆಗೆಟಿವ್ ಪ್ರೆಷರನ್ನು ನಾವು ಮಗುವಿನ ಮೇಲೆ ತರೋದು ತಪ್ಪು. ತಂದ ಕೂಡಲೇ ಏನಾಗುತ್ತೆ, ಮಗು ತನ್ನ ಇಂಬ್ಯಾಲೆನ್ಸ್ ಆಗುತ್ತೆ. ಒಂದು ಸತಿ ಮಗು ತನ್ನ ದಾರಿಯನ್ನು ಕಳ್ಕೊಂಡ್ರೆ ಆ ಮಗುವನ್ನು ವಾಪಸ್ ಕರ್ಕೊಂಡು ಬರೋದು ಬಹಳ ಕಷ್ಟ. ಹಾಗಾಗಿ ಆಸಕ್ತಿಯನ್ನು ಇಟ್ಟು ಮಗುವನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಿಮ್ಮ ಕೈಲಾಗತ್ತಾ, ನಾವು ಮಾಡೋಣ ಅದನ್ನು. ಇಲ್ವಾ, ಮಗುವಿಗೆ ತೊಂದರೆ ಮಾಡೋದು ಬೇಡ. ಎಷ್ಟು ಬರುತ್ತೋ ಮಾರ್ಕ್ಸ್ ಅಷ್ಟು ಬರಲಿ. 35% ತೊಗೊಂಡವನು ಈ ಭೂಮಿ ಮೇಲೆ ಬದುಕೋಕ್ಕಾಗತ್ತೆ ಮೇಡಮ್. 90% ತೊಗೊಂಡವ್ರು ಒಬ್ಬರೇ ಬದುಕಲ್ಲ ಈ ಭೂಮಿ ಮೇಲೆ, ಅಲ್ವಾ? ಈ ಸತ್ಯವು ನಮ್ಗೆ ಅರ್ಥ ಆಗಬೇಕು ಅಂತ ನಾನು ಹೇಳೋದು. ತುಂಬ ಕಷ್ಟಕರವಾದದ್ದು. ಯಾಕೆಂದರೆ ಸೂಸೈಡ್ ಅನ್ನೋದು ತುಂಬ ಕಷ್ಟಕರದ್ದು. ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಇದಕ್ಕೆ 100% ಕಾರಣ ಪೋಷಕರಂತ ನಾವು ಹೇಳ್ತೀವಿ. ಇದೇ ಸಮಯದಲ್ಲಿ ಇವಾಗ ಪೋಷಕರ ಮೇಲೇ ನಾವು ಹೇಳೋದು ತಪ್ಪು. ಮಕ್ಕಳಿಗೆ ಕೆಲವರಿಗೆ ಭಯ ಇರುತ್ತೆ. ಓದೋ ಮಕ್ಕಳಿಗೆ ಅಷ್ಟೊಂದಿಲ್ಲ, ಅವ್ರು ಓದ್ತಾರೆ ಅವ್ರಿಗೆ 96-99 ಬಂದ್ರೂ ಕಷ್ಟನೇ. ಯಾಕಂದರೆ 100%ಗೋಸ್ಕರ ಅವ್ರು ಓದಿರ್ತಾರೆ. ಈ ಮಿಡಲ್ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರಿಗೆ ತುಂಬ ಭಯ ಇರ್ತದೆ. ನಮ್ಮ ತಂದೆ ನನ್ಗೆ ಏನು ಹೇಳ್ತಾರೆ ಅಂದರೆ, ನಾನು ಇಷ್ಟು ವರ್ಷಗಳ ಕಾಲ ಓದಿ ಬಂದಿದ್ದೀನಿ, ನೀನು ಫೇಲ್ ಆದರೂ ಪರವಾಗಿಲ್ಲ, ನೀನು ಬೇಜಾರಾಗಬೇಡ, ನಿನಗೋಸ್ಕರ ನಾನು ಬಂದು ನಿಂತ್ಕೊಳ್ತೀನಿ ನಿಮ್ಮ ಟೀಚರ್ಸ್ ಹತ್ರ ಮಾತಾಡೋಕ್ಕೆ. ನೀನು ಓದಿಲ್ಲ ಅಂದರೆ ನಾನು ಇನ್ನು ಕೇಳಲ್ಲ, ಬಟ್ ನೀನು ಚೆನ್ನಾಗಿ ಓದು, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತಾರೆ ನಮ್ಮ ತಂದೆಯವರು. ಆದರೆ ನನಗೆ ಅಂತ ಒಂದು ಭಯ ಇರುತ್ತೆ ಅಲ್ಲ, ಕಷ್ಟಪಟ್ಟು ನಾನು ಓದಿದ್ದೀನಿ, ಇವಾಗ ನಾನು ಆನ್ಸರ್ ಬರಿತೀನ, ಟೆನ್ಷನ್ ಆಗ್ತಿದೆ, ಕೈ ನಡುಗುತ್ತೆ, ಇಂತಹ ಒಂದು ಭಯ ಇರುತ್ತೆ. ಈ ರೀತಿಯಾಗಿ ನಮ್ಮ ತಂದೆ ನಮ್ಗೆ ಹಿಂಗೆ ಹೇಳ್ದಲ್ಲ, ಪೋಷಕರು ಇನ್ನೂ ಯಾವ್ಯಾವ ರೀತಿಯಾಗಿ ಹೇಳ್ಬೋದು ಅಂತ ನೀವು ಹೇಳ್ತೀರಾ? ನೋಡಿ, ಮೊದಲನೇದಾಗಿ ನಾನು ಹೇಳೋದು, ಆ ಸಂದರ್ಭದಲ್ಲಿ ಪೋಷಕರಾಗಿರದೆ ಸ್ನೇಹಿತರಾಗಬೇಕು ಅಂತ ನಾನು ಹೇಳೋದು. ಮಗುವಿನ ಎಂಜಾಯ್ಮೆಂಟಿನ ಭಾಗವಾಗಿ ಅವರು ಕೆಲಸ ಮಾಡಬೇಕು. ನೋಡಿ, ಎಕ್ಸಾಮ್ ನಾನು ಹೇಳಿದ್ನಲ್ಲ, ಅದನ್ನೊಂದು ಎಂಜಾಯ್ಮೆಂಟಾಗಿ ನೀವು ಕನ್ವರ್ಟ್ ಮಾಡ್ಕೊಳ್ಳಿ, ಇದರ ರಿಸಲ್ಟ್ಸ್ ಬೇರೆಯೇ ಆಗುತ್ತೆ. ನಾನು ಯಾವಾಗಲೂ ಮಕ್ಕಳಿಗೆ ಹೇಳೋದು, ಎಕ್ಸಾಮ್ ಯಾರಿಗೋಸ್ಕರನೂ ಬರೀಬೇಡಿ ಅಂತಂತ. ಎಕ್ಸಾಮ್ ನಾವು ನಮಗೋಸ್ಕರ ಬರೀಬೇಕಂತ. ಯಾಕೆಂದರೆ ಅದು ನಂದದು. ನಾಳೆ ಮಾರ್ಕ್ಸ್ ಬರೋದು ನನ್ನ ಹೆಸರಾಕಿ ಮಾರ್ಕ್ ಶೀಟ್ ಇರೋತ್ತಾಗಲಿ, ನಮ್ಮ ಅಪ್ಪನ ಹೆಸರಲ್ಲಿ, ನನ್ನ ಅಜ್ಜನ ಹೆಸರಲ್ಲಿ ಬರಲ್ಲ. ಹಾಗಾಗಿ ಲೆಟ್ ಮೀ ಸೆಲೆಬ್ರೇಟ್ ಅಂತ. ಆ ಮಾರ್ಕ್ಸನ್ನು ನಾನು ತಗೊಳ್ಳೋದಕ್ಕೆ ನಾನೊಂದು ಸೆಲೆಬ್ರೇಷನ್ ಮಾಡಿದ್ರೆ ನನ್ನ ಮನೇಲಿ ಹೇಗೆ ಫಂಕ್ಷನ್ ಇರುತ್ತೋ ಅದೇ ಥರ ಫಂಕ್ಷನ್ ಇದಾಗಬೇಕು ಅಂತ. ಈ ಫಂಕ್ಷನ್ಗೆ ನನ್ನ ಅಪ್ಪ ಅಮ್ಮ ನನ್ನ ಜೊತೆಯಾಗಿ ಪಾರ್ಟ್ನರ್ಸ್ ಆಗಿರ್ಬೇಕಂತ. ದಿನ ಕೂತ್ಕೊಳ್ಳೋದು. ನೋಡಿ, ಈಗ ನಾನು ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನನ್ನ ಈ ಒಂದು 28 ವರ್ಷದ ಚರಿತ್ರೆಯಲ್ಲಿ ಒಂದಷ್ಟು ಹುಡುಗರಿಗೆ ಅವ್ರಿಗೆ SSLC PUCಯಲ್ಲಿ ಮ್ಯಾಥ್ಸ್ ಪಾಸ್ ಮಾಡಿಸೋವಾಗ ನನಗೆ ಇನ್ನೊಮ್ಮೆ ಎಕ್ಸಾಮ್ ಬರೆದಾಗ ಆಯಿತಾ, ಎಲ್ಲ ಫೇಲ್ ಆಗೋಗ್ತಾಯಿದ್ರು. ಅಂಥವ್ರನ್ನೆಲ್ಲ ಹಿಡ್ಕೊಂಬಂದು ಪಾಸ್ ಮಾಡಿಸ್ದೆ. ಇವತ್ತು ಅವ್ರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ, ಒಬ್ಬ ಹುಡುಗನಿಗೆ ಸೆಕೆಂಡ್ PUC ಮ್ಯಾಥ್ಸು ಅಷ್ಟು ಕಷ್ಟದಲ್ಲಿ ಬರೆದವನು, ಅವನು ಇವತ್ತು ದೊಡ್ಡ ಪ್ರಾಣಿಶಾಸ್ತ್ರಜ್ಞ. ಅವನು
ಆನೆಗಳ ಮೇಲೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾನೆ. ಜಪಾನ್ನಲ್ಲಿ ಒಬ್ಬ ದೊಡ್ಡ ಸೈಂಟಿಸ್ಟ್ ಆಗಿ ದುಡಿತಾ ಇದ್ದಾನೆ. ಜಪಾನಲ್ಲಿ ನನಗೆ ಇವತ್ತು ಅನ್ಸೋದು ಅದೇ ಹುಡುಗನಿಗೆ ನಾನು ಪಾಠ ಮಾಡಿದ್ದ ಅಂತಂತ. ಅವತ್ತು ನಾನು ಮಾಡಿದ ಪಾಠ ಅಲ್ಲ, ಇವತ್ತು ನೋಡಿ ಅವನು ಎಲ್ಲಿದ್ದಾನೆ. ಅವನನ್ನು ಆ ಒಂದು ಪೀರಿಯಡ್ನಲ್ಲಿ ಅವನಿಗಿದ್ದಂಥ ಟಾರ್ಚರ್ ನೀವು ನೋಡಿದ್ರೆ ಅವರ ಮನೆಯಲ್ಲಿ ಅವನು ಬೇಡವಾದಂಥ ವಸ್ತು ಆಗಿತ್ತು. ಅವನು ಯಾವಾಗಲೂ ಟೈಮ್ ಕಳಿಯೋಕ್ಕೆ ನನ್ನ ಮನೆಯೇ ಹುಡ್ಕೊಂಡಿದ್ದ ಕಾರಣ ಏನಂದರೆ ನನ್ನ ಮನೇಲಿ ಅವನಿಗೆ ಪ್ರೆಷರ್ ಇರಲಿಲ್ಲ. ನಾನು ಅವ್ನಿಗೆ ಹೇಳ್ತಾ ಇದ್ದಿದ್ದು, ನೀನು ನಂಗೆ 35 ಮಾರ್ಕ್ಸ್ ತೆಕ್ಕೊಡು ಸಾಕು ಅಂತ. ಆ 35 ಮಾರ್ಕ್ಸಿಗೆ ನೀನು ಏನು ಮಾಡಬೇಕು ನಾನು ಹೇಳ್ತೀನಿ, ಅದನ್ನು ನೀನು ಮಾಡು ಸಾಕು ಅಂತ. ಆ ವಿದ್ಯಾರ್ಥಿ ಇವತ್ತು ಈ ಮಟ್ಟದಲ್ಲಿದ್ದಾನೆ ಅಂದರೆ ಅವನಲ್ಲಿ ಸಾಮರ್ಥ್ಯ ಇದೆಯಾ ಇಲ್ವಾ ಅಲ್ವಾ? ಆ ಸಾಮರ್ಥ್ಯವನ್ನು ಅವತ್ತು ಅವನು ಹೊಂದಿದ್ದ. ಆದರೆ ಆ ಸಾಮರ್ಥ್ಯವನ್ನು ನೀವು ಕಡೆಗಣಿಸಿದ್ರೆ ಆ ಮಗು ಬೇರೆ ದಿಕ್ಕಿಗೆ ಹೋಗಿರೋದು. ಆ ಸಾಮರ್ಥ್ಯಕ್ಕೆ ನಾವು ಅವತ್ತು ಅವನಿಗೆ ಈ ಗಿಡಕ್ಕೆ ನಾವು ನೀರು ಎರೆದು ಇದನ್ನು ಒಂದು ಸ್ವಲ್ಪ ಪೋಷಣೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಆಗುತ್ತೋ ಆ ರೀತಿ ನಾವು ಅವನ ಜೊತೇಲಿ ನಿಂತಿದ್ದರಿಂದ ಇವತ್ತು ನಮಗೊಬ್ಬ ಒಳ್ಳೆ ಸೈಂಟಿಸ್ಟ್ ಸಿಗ್ದ, ಒಬ್ಬ ಒಳ್ಳೆ ಜುವಾಲಜಿಸ್ಟ್ ಸಿಗ್ದ. ಈ ಥರದ ಪ್ರಕ್ರಿಯೆ ಆಗಬೇಕು ಅಂತ ನಾನು. ಒಬ್ಬ ಪೋಷಕರು ಸ್ನೇಹಿತರಾಗಬೇಕು ಅಂತ. ಅದಕ್ಕೆ ಹೇಳೋದು, ಒಂದು ಸಂದರ್ಭದಲ್ಲಿ ಪೋಷಕರು ಪೋಷಕರಾಗಿರದೆ ಸ್ನೇಹಿತರಾದರೆ ಯಾವ ಮಗುವು ಬದಲಾಗುತ್ತೆ ಅಂತ ಓಪನ್ ಆಗಿ ಡಿಸ್ಕಸ್ ಮಾಡುತ್ತೆ. ನೋಡಿ, ಗಂಡು ಹುಡುಗರದಾದರೂ ಈ ರೀತಿ, ಹೆಣ್ಮಕ್ಳು ತುಂಬ ಸೆನ್ಸಿಟಿವ್. ಒಂದು ಮಟ್ಟದಲ್ಲಿ ಅವರು ತಂದೆ ತಾಯಿಯಿಂದನೇ ದೂರ ಇರೋಕ್ಕೆ ಇಷ್ಟಪಟ್ಬಿಡ್ತಾರೆ. ಯಾಕೆ? ಅವರ ಮನಸ್ಸಿನ ಭಾವನೆಯನ್ನು ಹಂಚ್ಕೊಳ್ಳೋಕ್ಕೆ ಕೇಳೋದಕ್ಕಲ್ಲಿ ಯಾರಿಗೂ ವ್ಯವಧಾನ ಇರಲ್ಲ. ಅವ್ರ ಮನಸ್ಸಲ್ಲಿ ಏನೇನೋ ನಡೀತಾ ಇರುತ್ತೆ. ಅದನ್ನು ನೀವು ಅಪೋಸ್ ಮಾಡಿದ್ರೆ ಆ ಮಗು ಬೇರೆ ದಾರಿ ಹುಡುಕೊಳ್ಳುತ್ತೆ, ಇನ್ಯಾರನ್ನೋ ಹೋಗಿ ಚೂಸ್ ಮಾಡ್ಕೊಳ್ಳುತ್ತೆ. ಅದರ ಬದಲು ಆ ಎನ್ವೈರ್ನ್ಮೆಂಟ್ ಮನೇಲಿ ಕ್ರಿಯೇಟ್ ಮಾಡಿ ಆ ಮಗು ನಮ್ಮದಾಗೆ ಉಳಿಯುತ್ತೆ. ಅದು ನೀವು ಆರಂಭದಲ್ಲೂ ಈ ಮಾತನ್ನು ಬಳಸಿದ್ರಿ, ಒಬ್ಬ ಪೋಷಕರು ಮನೆಯಲ್ಲಿ ಸ್ನೇಹಿತರಾಗಿರಬೇಕು ಅಂತ. ಇದು ತುಂಬ ಪ್ರಾಮುಖ್ಯವಾದ ವಿಷಯ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಸ್ನೇಹಿತರಾಗಿ ಇದ್ದರೆ ಮಕ್ಕಳು ಆಚೆ ಅವ್ರಿಗೆ ಬೇಕಾಗಿರೋದನ್ನು ಹುಡ್ಕೊಂಡು ಹೋಗೋದಿಲ್ಲ. ಸೊ ಹುಡುಗಿ ಆಗಿರ್ಲಿನೂ ಹುಡುಗ ಆಗಿರ್ಲಿನೂ ತುಂಬ ಒಳ್ಳೆ ಮಾರ್ಕ್ಸಿಂದ ಸ್ಕೋರ್ ಮಾಡಿ ಅವ್ರ ಭವಿಷ್ಯತ್ತನ್ನು ಕಟ್ಕೊಳ್ತಾರೆ. ಪ್ರಾಮುಖ್ಯವಾಗಿ ಏನಂದರೆ ಪೋಷಕರು ಸ್ನೇಹಿತರಾಗಿರಬೇಕು. ಅದು ಅವ್ರು ಕಲಿತ್ಕೊಳ್ಬೇಕು. ಯಾಕಂದರೆ ಅವರು ಬೆಳೆದು ಬಂದಿರೋ ರೀತಿ ಬೇರೆ, ಅವ್ರ ಜನರೇಷನ್ ಬೇರೆ. ಈಗಿನ ಕಾಲದಲ್ಲಿ ಫ್ರೆಂಡಾಗಿ ಇರ್ತಾರೆ, ಎಲ್ಲ ಪೇರೆಂಟ್ಸು ಎಲ್ಲ ಪೋಷಕರು ಫ್ರೆಂಡ್ಸಾಗಿ ಇರ್ತಾರೆ. ಬಟ್ ಈ ಒಂದು ಜನರೇಷನಲ್ಲಿ, ಈ ಒಂದು ಡಿಜಿಟಲ್ ಜನರೇಷನಲ್ಲಿ ಈ ಮಕ್ಕಳಿಗೆ ಪ್ರೈವಸಿ ಬೇಕು. ಅಂದರೆ ಅವ್ರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಾಗಲಿ, ಅಂದರೆ ಸ್ಟ್ರಿಕ್ಟಾಗಿರೋದು, ಈ ರೀತಿಯಾಗಿ ಪೋಷಕರು ಇರ್ತಾರೆ. ಓದದೇ ಇರುವಾಗ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ, ಫೋನ್ ಕಿತ್ಕೊಳ್ತಾರೆ, ಓದು ಅಂತ ಹೇಳ್ತಾರೆ. ಈ ರೀತಿಯಾಗಿರುವಾಗ ಮಕ್ಕಳು ಪೋಷಕರ ಮೇಲೆ ಕೋಪ ಮಾಡ್ಕೊಳ್ತಾರೆ. ಸೊ ಇಂಥ ಸಮಯದಲ್ಲಿ ಪೋಷಕರು ಯಾವ ರೀತಿಯಾಗಿ ಅವ್ರಿಗೆ ಹೇಳ್ಬೋದು? ನೋಡಮ್ಮ, ನಾವಿರೋದು ಮನೆಯಲ್ಲಿ, ಸೆಂಟ್ರಲ್ ಜೈಲಲ್ಲ. ಹಾಗಾಗಿ ಅದು ಒಂದು ದೊಡ್ಡ ತಪ್ಪು ಪ್ರಕ್ರಿಯೆ. ನಾನು ಎಷ್ಟೊಂದು ಮನೆಯಲ್ಲಿ ನೋಡಿದ್ದೀನಿ, ನನಗೆ ಮೊದಲೇ ಹೇಳಿಬಿಡ್ತಾರೆ, ಸರ್ ನಾನು ಈ ವರ್ಷ ನಮ್ಮ ಮನೇಲಿ ಕೇಬಲ್ ಕಟ್ ಮಾಡಿಸ್ತಾ ಇದ್ದೀನಿ, ನೆಟ್ವರ್ಕ್ ಏನೂ ಇಲ್ಲ ನಮ್ಮ ಮನೆಯಲ್ಲಿ, ಫೋನುಗಳು ಯೂಸ್ ಮಾಡೋಕ್ಕೆ ಮಕ್ಕಳಿಗೆ ಕೊಡೋದು. ಇದೆಲ್ಲ ಅವ್ರು ಹೇಳಿದ ಕೂಡಲೇ ನೋಡಿ, ಮನೆ ಒಂದು ಸೆಂಟ್ರಲ್ ಜೈಲ್ ಆಗೋಯ್ತು, ಪರಪ್ಪನ ಅಗ್ರಹಾರ ಆಗಿ ಬದಲಾಯಿಸಿದ್ರಿ ನೀವು. ಹಾಗಾದರೆ ಮನೆಯಲ್ಲಿರೋದು ಮಕ್ಕಳ ಕೈದಿಗಳ ಈಗ? ಅದು ಎರಡನೇ ಪ್ರಶ್ನೆ ಆಗಿಬಿಡುತ್ತೆ. ನಾವು ಆ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡೋದು ಬೇಡ. ಆದರೆ ಅದರ ಅವೇರ್ನೆಸ್ ಕರೆಕ್ಟಾಗಿ ಮಾಡ್ಕೊಳ್ಳೋಣ. ಎಷ್ಟೊತ್ತು ಯೂಸ್ ಮಾಡ್ಕೊಳ್ಳೋದು ಫೋನು? ಇಬ್ಬರು ಕೂತ್ಕೊಳ್ಳೋಣ, ನೀನೊಂದು 10 ನಿಮಿಷ ನೋಡ್ತೀಯ ಸೋಷಿಯಲ್, ನಾನು ಅವಾಗ ನಿನ್ನ ಜೊತೆಲಿ ನನ್ನ ಫೋನನ್ನು ನಾನು ಯೂಸ್ ಮಾಡ್ತೀವಿ. ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳೋಣ. ರಾತ್ರಿ ಊಟ ಮಾಡುವಾಗ ಫೋನನ್ನು ಸೈಡ್ಗಿಡೋಣ, ಯಾರೂ ಮನೇಲಿ ಫೋನ್ ಯೂಸ್ ಮಾಡೋದು ಬೇಡ, ಬರೀ ಊಟ ಮಾಡೋಣ. ಓದುವಾಗ ನಾವೆಲ್ಲರೂ ಕೂತ್ಕೊಂಡು ಓದೋಣ. ಈ ಥರದ್ದೊಂದು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ನೋಡಿ, ಆ ಮಕ್ಕಳು ನಮ್ಮ ಜೊತೆಲೇ ಇರ್ತಾರೆ. ನೀವು ನಾನು ಫೋನ್ ಯೂಸ್ ಮಾಡಬೇಡ ಅಂತ ಹೇಳಿ ನನ್ನನ್ನು ಓದೋಕ್ಕೆ ಕೂಡ್ಸೋದು, ನೀವು ನನ್ನ ಎದುರುಗಡೆ ಫೋನ್ ಯೂಸ್ ಮಾಡ್ತಾರೆ. ನೀವು ನಾನು ಟಿ ವಿ ನೋಡಬೇಡ ಅಂತ ನನ್ನನ್ನು ರೂಮಲ್ಲಿ ಬಾಗಿಲು ಹಾಕೋದು, ನೀವು ಒಂದು ಮನೆಯೊಂದು 3 ಬಾಗಿಲು ನೋಡ್ತಾ ನೀವು ಕೂತ್ರೆ ಇವನು ಇನ್ನೊಂದು ಬಾಗಿಲು ತಗೊಂಡು ಹೊರಗಡೆ ಹೋಗ್ತಾನೆ. ಆಯಿತಾ? ಈ ಪದ್ಧತಿ ಬರಬಾರ್ದು ಅಂತ ನಾನು ಹೇಳೋದೇನೆಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಈಗ ಸೋಷಿಯಲ್ ಮೀಡಿಯಾ ಯೂಸೇಜ್ ಸರಿಯಲ್ಲ, ಆಗ ನಾವು ಡೈವರ್ಟ್ ಆಗ್ತೀವಿ ಅನ್ನುವಂಥ ವಿಷಯ ಹೇಳುವ ರೀತಿಯಲ್ಲಿ ಆ ಮಗುವಿಗೆ ಮನದಟ್ಟು ಮಾಡಿ ಮಗು ಅರ್ಥ ಮಾಡ್ಕೊಳ್ಳುತ್ತೆ. ನನ್ನೊಬ್ಬ ಒಳ್ಳೆಯ ಸ್ನೇಹಿತರು ತಜ್ಞರಿದ್ದಾರೆ. ಅವರು ನನ್ನ ಮಗಳಿಗೆ ಸಮಸ್ಯೆ ಆದಾಗ ಅದನ್ನು ಹ್ಯಾಂಡಲ್ ಮಾಡಿದ ಮೇಲೆ ಅವಳನ್ನು ನನಗೆ ಹೇಳಿದ್ರು, ನೀನು ಏನು ಮಾಡಬೇಕು ಅಂತ. ಎಷ್ಟೋ ವಿದ್ಯಾರ್ಥಿಗಳಿಗೆ ಹೇಳೋನು ನಾನು, ನನ್ನ ಮಗಳನ್ನು ನಾನು ಹ್ಯಾಂಡಲ್ ಮಾಡುವಾಗ ನನ್ನನ್ನು ಸರಿ ದಾರಿ ತರೋಕ್ಕೂ ಅವ್ರು ನಂಗೆ ಬೇಕಾಗಿತ್ತು. ಅವ್ರು ಎಷ್ಟು ನೀಟಾಗಿ ನನ್ನನ್ನು ಕರೆಕ್ಟ್ ಮಾಡಿದ್ರು ಗೊತ್ತು. ಯಾವಾಗಲೂ ನಿನ್ನ ಮಗಳ ಹತ್ರ ಅಪ್ಪನಾಗಿ ಹೋಗಬೇಡ ಅಂತ ಹೇಳಿದ್ರು ಒಂದು ಪದ.
ಅದು ಇವತ್ತಿಗೂ ನನ್ನ ಮನಸ್ಸಲ್ಲಿ ಎಷ್ಟು ಚೆನ್ನಾಗಿ ಉಳಿದಿದೆ ಗೊತ್ತಾ. ಅವ್ರಿಗೆ ನೀಟಾಗಿ ಹೇಳಿದ್ರು, ಅಪ್ಪನಾಗಿರೋದ್ರ ಬದಲು ಒಬ್ಬ ಸ್ನೇಹಿತನಾಗಿ ಅವ್ರನ್ನ ಮಾತಾಡಿಸು, ನಿನಗೆ ನಿನ್ನ ಮಗಳು ನಿನ್ನ ಜೊತೆಲೇ ಇರ್ತಾಳೆ ಅಂತ. ನೋಡಿ ಆ ಪದದಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಇದನ್ನು ಪ್ರತಿಯೊಬ್ಬರು ನಾವು ಮಾಡಬೇಕು ಅಂತ ಹೇಳೋದು. ನಮಗೂ ಇದೆ, ನಮ್ಮ ಮಗು ನಾಳೆ ದೊಡ್ಡದಾಗಬೇಕು, ಮಗು ಏನೋ ಒಂದು ಸ್ಕೋರ್ ಮಾಡಬೇಕು, ಆದರೆ ಅದನ್ನು ಹೇಳುವ ರೀತಿ ಇದೆ. ಸೋಷಿಯಲ್ ಮೀಡಿಯಾ ಬೇಡ ಅನ್ನೋದಾದರೆ ಎಷ್ಟೊತ್ತು ಬೇಡ ದಿನದಲ್ಲಿ, ಯಾಕೆ ಬೇಡ, ಆ ಸಂದರ್ಭದಲ್ಲಿ ಅದನ್ನು ತೆಗೆದಿಡೋದ್ರಿಂದ ಅಡ್ವಾಂಟೇಜ್ ಏನು, ಚೆನ್ನಾಗಿ ಡಿಸ್ಕಸ್ ಮಾಡೋಣ, ನಾವು ನೀವು ಕೂತ್ಕೊಂಡು ಮಗು ಆಟೋಮ್ಯಾಟಿಕಲಿ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಪ್ರೆಷರ್ ಆಗಿ ನೀವು ಹೇಳಕ್ಕೆ ಹೋದರೆ ಮಗು ಅದಕ್ಕೆ ರಿವೋಲ್ಟ ಮಾಡೇ ಮಾಡುತ್ತೆ. ಹಾಗಾಗಿ ಅಂತಿಮವಾಗಿ ನೀವು ಪೋಷಕರಿಗೆ ಏನೇನು ಸಲಹೆಗಳನ್ನು ಕೊಡ್ತೀರಾ? ನಾನು ಇಷ್ಟೇ ಹೇಳೋದು, ಕೊನೆ ನಮ್ಮ ಮಗು ಅದು, ಆ ಮಗು ಸುಖವಾಗಿ ಬದುಕಬೇಕು, ಒಂದು ಯಶಸ್ವಿಯಾದ ಮಗು ಆಗಬೇಕು ಅನ್ನೋದೇ ಎಲ್ಲ ಪೋಷಕರ ಕನಸು. ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಆಗಿರಲಿ, ನಿತ್ಯ ಕೂಲಿ ಮಾಡೋನಾಗಿರಲಿ, ಅಥವಾ ಪ್ರೆಸಿಡೆಂಟ್ನ ಮಗು ಆಗಿರಲಿ, ಎಲ್ಲರ ಮನಸ್ಸಿನಲ್ಲಿರೋದು ಅದೇ, ನನ್ನ ಮಗು ನನಗಿಂತ ಚೆನ್ನಾಗಾಗಬೇಕು. ಆ ಯೋಚನೆ ಆ ಥರದ್ದಿರುವಾಗ ಅದಕ್ಕೆ ಏನು ಬೇಕೋ ಅದಕ್ಕೆ ಆರೋಗ್ಯಕರವಾದಂಥ ಒಂದು ದಾರಿಯನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಮನೆಯಲ್ಲಿ ಒಂದು ಹೆಲ್ದಿ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಮತ್ತು ನಮ್ಮಲ್ಲಿ ಒಂದು ಒಳ್ಳೆಯ ಸಂಕಲ್ಪ ಇದ್ದರೆ, ನಾವು ಏನು ಮಾಡ್ತೀವಿ ಅದರಲ್ಲಿ ಯಶಸ್ಸನ್ನು ಹೇಗೆ ಸಾಧನೆ ಮಾಡ್ತೀವಿ ಅನ್ನೋ ಸಂಕಲ್ಪ ಸರಿಯಾಗಿದ್ದರೆ ಅದು ಹಾಗೇ ಆಗುತ್ತೆ. ನಮ್ಮ ಸಂಕಲ್ಪ ಸರಿ ಇಲ್ಲದೆ ನಾವು ಮಗುವಿನ ಮೇಲೆ ಪ್ರೆಷರ್ ಹಾಕೋದಿದೆಯಲ್ಲ, ಇದು ಹೇಗೆ ಅಂದರೆ ಡಾಕ್ಟ್ರು ಎಡಗೈಯಲ್ಲಿ ಸಿಗರೇಟ್ ಇಟ್ಕೊಂಡು ಪೇಷಂಟಿಗೆ ಹೇಳೋದು ಡೋಂಟ್ ಸ್ಮೋಕ್ ಅಂತಂತ ಅಲ್ವಾ. ಆ ಪರಿಸ್ಥಿತಿ ಆಗಬಾರ್ದು ಅನ್ನೋದಷ್ಟೇ ನಾನು ಹೇಳೋದು. ನೀವು ಆ ಒಂದು ಸಂಭ್ರಮವನ್ನು ಆಚರಿಸಿ, ಮಗುವಿನ ಕಷ್ಟಗಳ ಜೊತೆ ಸುಖಗಳ ಜೊತೆ ನೀವು ಪಾಲ್ಗೊಳ್ಳಿ. ಮಗುವಿನ ಪರೀಕ್ಷೆಯ ಈ ಸಮಯದಲ್ಲಿ ಮಗುವಿನ ಜೊತೆ ನಿಲ್ಲಿ. ನೀವು ನಿನ್ನ ಜೊತೆ ನಾನಿದ್ದೀನಿ, ಏನಾಗುತ್ತೋ ಆಗಲಿ, ಬರೀ ನೀನು ಅದು ನೋಡೋಣ, ಅದರ ರಿಸಲ್ಟ್ಸ್ ಒಳ್ಳೆಯದಾಗತ್ತೆ ಅಂತಂತ ಹೇಳಿದಾದರೆ ಖಂಡಿತ ನಿಮಗೆ ನನ್ನೊಂದು ಸಣ್ಣ ಉದಾಹರಣೆ ಕೊಟ್ಟು ನಿಮಗೆ ಮುಗಿಸ್ತೇನೆ. ನಾನು ಸೋಷಿಯಲ್ ಸ್ಟಡೀಸ್ ಅಂದರೆ ನಂಗೆ ತುಂಬ ಹೆದರಿಕೆ. ನಮಗೆ ಹಿಸ್ಟ್ರಿ ಸಿವಿಕ್ಸು ಜಾಗ್ರಫಿ ಅಂತ 2 ಪೇಪರ್ ಇತ್ತು. ಬೆಳಿಗ್ಗೆ ಹಿಸ್ಟ್ರಿ ಸಿವಿಕ್ಸ್ ಪೇಪರ್ ಬರೆದು ಬಂದೆ. SLCದು ತುಂಬ ಕಷ್ಟ, ಮೊದಲೇ ಕಷ್ಟ ನನಗೆ, ಬರೆದ್ಬಿಟ್ಟು ನೀಟಾಗಿ ಬಂದೆ. ಬೇಜಾರಾಗೋಗಿತ್ತು ನನಗೆ, ನಾನು ಪಾಸಾಗಲ್ಲ ಅಂತ ಇತ್ತು. ನಮ್ಮಪ್ಪ ಏನೋ ಕೆಲಸ ಮಾಡ್ಕೊಂಡು ಕೂತಿದ್ರು ಮನೆಯಲ್ಲಿ. ಬಂದೆ, ಅಳು ಬರ್ತಾಯಿದೆ ನನಗೆ, ಊಟ ಮಾಡು ಅಂದರೆ ಊಟ ಮಾಡ್ತಾ ಇಲ್ಲ ನಾನು. ಮಧ್ಯಾಹ್ನ ಇನ್ನೊಂದು ಎಕ್ಸಾಮ್ ಇದೆ ನನಗೆ. ನಮ್ಮಪ್ಪನೂ ಟೀಚರ್ ನನಗೆ. ಅವ್ರು ಏನು ಮಾಡಿದ್ರು ಗೊತ್ತಾ, ಏನು ಟೆನ್ಷನ್ ಮಾಡ್ಕೋಬೇಡ, ಇದೊಂದು ಪೇಪರ್ ಇದೆ, ಇದನ್ನೊಂದು ಕ್ಲೀನಾಗಿ ನೋಡಿಕೊಂಡು ಈ ಆನ್ಸರ್ಸ್ನ ಮಾತ್ರ ಓದ್ಕೊಂಡು ಹೋಗು, ನೋಡಿ ನಿಂಗೆ ಇವತ್ತು ಮಧ್ಯಾಹ್ನ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಅದೇನು ನಂಬಿಕೆನೋ ಗೊತ್ತಿಲ್ಲ, ನಮ್ಮಮ್ಮ ಊಟ ಮಾಡಿಸ್ತಾ ಇದ್ದಾರೆ, ನಾನು ಆ ಪೇಪರ್ನ ಕೂತ್ಕೊಂಡು ಓದಿ ಹೋದೆ. ನೀವು ನಂಬ್ತಿರೋ ಬಿಡ್ತಿರೋ, ಆ ಪೇಪರ್ನಲ್ಲಿದ್ದಂಥ ಸುಮಾರು ಒಂದು 30 ಭಾಗ ಕ್ವಶನ್ಸ್ ನಂಗೆ ಆ ಕ್ವಶನ್ ಪೇಪರಲ್ಲಿ ಇತ್ತು. ನನಗೆ ಹೋಗಿ ನೋಡಿದ್ ನಮ್ಮಪ್ಪ ಪೇಪರ್ ಸೆಟ್ ಮಾಡಿಬಿಟ್ರ ಅಂದ್ಕೊಂಡೆ ನಾನು. ಆದರೆ ಒಬ್ಬ ತಂದೆಯ ಕರ್ತವ್ಯ ನಂಗೆ ಯಾವತ್ತೂ ನೆನಪಿಸುತ್ತೆ. ನಾನು ಮನೆಗೆ ಓಡಿ ಬಂದು ನಮ್ಮಪ್ಪಂಗೆ ಹೇಳಿದ ಒಂದು ರಿಸಲ್ಟ್ ಇದೆಯಲ್ಲ, ಅವತ್ತು ನಂಗೆ ಅರ್ಥ ಆಯಿತು ಒಬ್ಬ ತಂದೆಯ ಜವಾಬ್ದಾರಿ ಹೇಗಿರುತ್ತೆ ಅಂತ. ಹೌದು ಸರ್, ಇದು ನಾವೆಲ್ಲರೂ ಮಾಡಬೇಕಾದ ಕೆಲಸ ಅಷ್ಟೇ. ತುಂಬ ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟಿದ್ದೀರಾ. ಇದು ಅನೇಕ ಕುಟುಂಬಕ್ಕೆ ಉಪಯೋಗವಾಗುತ್ತೆ ಅಂತ ನಾನು ನಂಬ್ತಿದ್ದೇನೆ. ಪರೀಕ್ಷೆ ಅನ್ನೋದು ಒಂದು ಭಯಾನಕವಾದದ್ದಲ್ಲ, ಒಂದು ಕಷ್ಟಕರವಾದದ್ದು ಅಂದಲ್ಲ, ಅದು ಒಂದು ಜೀವನದ ಒಂದು ಹಂತ. ಇದನ್ನು ನಾವು ಹೇಗೆ ದಾಟಿ ಹೋಗೋದು ತುಂಬ ಪ್ರಾಮುಖ್ಯ. ಪರೀಕ್ಷೆಗಳು ಮಕ್ಕಳಿಗೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಪೋಷಕರಿಗೂ ಪರೀಕ್ಷೆ ಅನ್ನೋ ಥರ ಅವರು ಇರ್ತಾರೆ. ಬಟ್ ನೀವು ಹೇಳಿರುವ ಹಾಗೆ ಪೋಷಕರು ಸ್ನೇಹಿತನಾಗಿ ಇದ್ದರೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇರುವುದಿಲ್ಲ. ಹಾಗಾಗಿ ನಿಮ್ಮ ಒಂದು ಅಮೂಲ್ಯವಾದ ಒಂದು ಅದ್ಭುತವಾದ ಸಲಹೆಗಳಿಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.